ಮೋಹನ್ ಸರ್ ನಮಸ್ಕಾರ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಕುಶಲ್ ಅವರೇ, ನಮಸ್ಕಾರ. ಹೇಗಿದ್ದೀರಾ ಮೂವರು? ಸೂಪರ್ ಆಗಿದ್ದೀವಿ ಸರ್. ಇಷ್ಟು ಎಕ್ಸೈಟ್ ಆಗಿದ್ದಾರೆ ಅಂದ್ರೆ ನಿಮ್ಮ ಮೊದಲನೇ ಸಿನಿಮಾ ಸರ್, ನಿಮ್ಮ ಮೊದಲನೇ ಸಿನಿಮಾನ? ಮೊದಲನೇ ಸಿನಿಮಾ ಅಂದ್ರೆ ತುಂಬಾ ಅಂದ್ರೆ ನೀವು ಯಾವಾಗ್ಲೂ ಬರ್ಬೋದಿತ್ತು ಅನ್ಸುತ್ತೆ ಇಂಡಸ್ಟ್ರಿಗೆ. ಬರ್ಬೋದಾಯ್ತು, ವೇಟ್ ಮಾಡ್ತಾ ಇದ್ವಿ. ಓಕೆ, ಕತೆ ಒಳ್ಳೆ ಕತೆ ಬರಲಿ, ಒಂದು ಕಂಟೆಂಟ್ ಚೆನ್ನಾಗಿದೆ. ಓಕೆ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಅವರು ಗರುಡಾರಾಮ್ ಅವರ ಬ್ರದರ್, ಸೊ ಅದಕ್ಕೆ ಈ ಪ್ರಶ್ನೆ ಕೇಳಿದೆ. ನಿರ್ದೇಶಕರೇ, ನಿಮ್ಮ ಮೊದಲ ಸಿನಿಮಾ? ಹೌದು ಸರ್. ಅಂದ್ರೆ ಇದಕ್ಕೂ ಮುಂಚೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ. ಹೌದು ಸರ್. ಡೇ ಇನ್ ಡಾಲರ್ಸ್ ಪೇಟೆ. ಏನಿದು ಡಾಲರ್ಸ್ ಪೇಟೆ ಅಂತ? ಜನರಲ್ ಆಗಿ ನಮ್ ಕಡೆ ಇರೋದು ರೂಪಾಯಿ ಇರುತ್ತೆ. ಹೌದು ಹೌದು. ಈ ಡಾಲರ್ ಹೆಂಗೆ ಬರುತ್ತೆ ಅಂತ? ಸರ್, ಬೇಸಿಕಲಿ ಇದೊಂದು ಟ್ರೂ ಇವೆಂಟ್ ಬೇಸ್ ಮಾಡಿರೋ ಕತೆ. Okay. ಸೊ ಒಂದು ಮೇನ್ ಥಾಟ್ ಇಟ್ಕೊಂಡು ಆ ಥಾಟ್ ನಾವು ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಂಡು ಮಾಡಿರೋದು. ಸೊ ಇಡೀ ಕತೆ ನಡೆಯೋದು ಒಂದೇ ಏರಿಯಾದಲ್ಲಿ. ಸೊ ಒಂದು ಏರಿಯಾದಲ್ಲಿ ನಡೆಯುತ್ತೆ. ಆ ಏರಿಯಾದಲ್ಲಿ ಒನ್ ಡೇ ನಡೆಯುವಂತ ಕತೆ. ಸೊ ಡಾಲರ್ಸ್ ಪೇಟೆ. ಸೊ ಅದಕ್ಕೆ ಅಂದ್ರೆ ಇವಾಗ ನಾರ್ಮಲಿ ಒಂದು ಏನಾದ್ರು ಅಕ್ಕಿಪೇಟೆ, ಬೇರೆ ಪೇಟೆಗಳು ಚಾಮರಾಜಪೇಟೆ ಈ ತರ ಇಟ್ರೆ ಬೇರೆ ಏನೋ ಡಿಪಿಕ್ಟ್ ಆಗುತ್ತೆ ಅನ್ಬಿಟ್ಟು ಏನ್ ಮಾಡೋದು ನಾವು. ಸೊ ಅದಕ್ಕೆ ಏನ್ ಮಾಡೋದು, ಈ ನಮ್ದೇ ಒಂದು ವರ್ಡ್, ಈ ಫ್ರಿಕ್ಷನಲ್ ವರ್ಡ್, ಈ ವರ್ಡ್ ಅಲ್ಲೇನೆ ಇಷ್ಟು ಕ್ಯಾರೆಕ್ಟರ್ಗಳು ಓಡಾಡುತ್ತೆ. ಸೊ ಅವ್ರು ಹೆಂಗ್ ಮಾತಾಡ್ತಾರೆ, ಹೆಂಗ್ ಆಡುತ್ತೆ ಅಂತ ಆ ಡಾಲರ್ಸ್ ಪೇಟೆಗೆ ಒಂದು ವರ್ಡ್ಗೆನೆ ಬೇರೆ ಅಂತ ಒಂದು ಕಾಂಟೆಕ್ಸ್ಟ್ ಇದೆ. ಅಂಡ್ ಅವ್ರ ಸ್ಟೈಲ್ ಆಫ್ ಮಾತಾಡೋದೇ ಬೇರೆ ತರ, ಎಲ್ಲಾದ್ರೂ ರಿಯಾಕ್ಟ್ ಮಾಡೋ ತರ. ಸೊ ಅದಕ್ಕೆ ನಾವು ಒಂದ್ ಏನ್ ಮಾಡೋದು, ಇದೇ ಒಂದು ವರ್ಡ್ ಮಾಡೋಣ ಅನ್ನೋ ತರ ಡಾಲರ್ಸ್ ಪೇಟೆ ಅಂತ ಅದಕ್ಕೆ ನೇಮ್ ಮಾಡಿದೀವಿ ಸರ್. ನೈಸ್. ಕುಶಲ್ ಅವರೇ, ನಿಮ್ಮ ಮೊದಲ ಸಿನಿಮಾ ಕೂಡ ಹೌದು. ಅಂದ್ರೆ ಇದಕ್ಕೂ ಮುಂಚೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕರಿಯರ್ ಸ್ಟಾರ್ಟ್ ಮಾಡಿ ಒಬ್ಬ ಫೈಟ್ ಮ್ಯಾನ್ ಆಗಿ ಫೈಟ್ಗಳಲ್ಲಿ ಕಾಣಿಸ್ಕೊಂಡು ಇವತ್ತು ಈ ಜರ್ನಿ ಇಲ್ಲಿಗೆ ಬಂದಿದೆ. ನಿಮ್ಮ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ, ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ಐ ಆಮ್ ಸೋ ಮಚ್ ಎಕ್ಸೈಟೆಡ್. ಏನಕ್ಕೆ ಅಂತ ಅಂದರೆ, ನಾನು ಬೆಂಗಳೂರಿಗೆ ಬಂದು ಫಸ್ಟ್ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಶುರು ಮಾಡಿದ್ದೆ. 2-3 ಸಿನಿಮಾ ಜೂನಿಯರ್ ಆರ್ಟಿಸ್ಟ್ ಆಗಿ ಶುರು ಮಾಡಿ, ಆಗ ನಾನು ಅವಾಗ ಜಿಮ್ನಾಸ್ಟಿಕ್ಸು ಫೈಟ್ಸ್ ಬಗ್ಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸಿನಿಮಾ ಒಂದು ಆಸೆ, ಅದಕ್ಕೋಸ್ಕರ ಅದನ್ನು ಕಲ್ತ್ಕೊಂಡು ಜೂನಿಯರ್ ಆರ್ಟಿಸ್ಟ್ ಆಗು ಮಾಡಿ ಹಂಗೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ಬೋದು ಅಂತ ಹಂಗೆ ಬಂದು ನೆಕ್ಸ್ಟ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡಿದೆ. ಅದಾಗಿ ನೆಕ್ಸ್ಟ್ ಫೈಟ್ ಎಲ್ಲ ಆ ಮಟ್ಟಕ್ಕೆ ಕಲ್ತಿದ್ದೆ. ಆಗ ಫೈಟರ್ ಆಗಿ ಹೋಗ್ಬೇಕು ಅಂದ್ರೆ ಆತರ ಇತ್ತು ಒಂದು, ಅಂದ್ರೆ ಕ್ಯಾರೆಕ್ಟರ್ ಫೈಟ್ ಮಾಡೋ ಅಂತ ಸಿಚುಯೇಷನ್ ಬರ್ತಿತ್ತಲ್ಲ, ಅದರಿಂದ ಫೈಟರ್ ಆಗಿ ಒಂದೊಂದ್ಸಲ ಕರಿಯೋರು. ಆತರ ಫೈಟರ್ ಆಗಿ ಮಾಡ್ಕೊಂಡು ನೆಕ್ಸ್ಟ್ ಇವು ಒಂದ್ ಸಿನಿಮಾದಲ್ಲಿ ವರ್ಕ್ ಮಾಡಿದಾಗ ಮೋಹನ್ ಅವ್ರ ಪರಿಚಯ ಆಗಿದ್ದು. ಆಗ ಇಬ್ರು ಒಟ್ಟಿಗೆ ಮಾತಾಡಿ ನೀವ್ ಮಾಡೋಣ ಅಂತ ಏನೋ ಒಂದ್ ಸಿನಿಮಾ ಮಾಡೋಣ ಒಟ್ಟಿಗೆ ಅಂತ ಮಾತಾಡಿ ಒಂದ್ ಸ್ಟೆಪ್ ತಗೊಂಡು ಶುರು ಮಾಡಿದ್ದು ಸಿನಿಮಾ. ಆಗ ಡೆಬ್ಯೂ ಆಗಿ ಮಾಡ್ಬೇಕಾಗಿದ್ದ ಸಂದರ್ಭ ಇದು. ಡೆಬ್ಯೂ ಆಗಿ ಮಾಡುವಾಗ ಇದೊಂದು ಜರ್ನಿ. ಸೊ ನೈಸ್. ವೆಂಕಟ್ ಸರ್, ಅಂದ್ರೆ ನಾನು ಕೇಳ್ತಿದ್ದೆ ಆಗ್ಲೇ ಬರ್ಬೋದಿತ್ತು ನೀವು ಅಂತ. ನಿಮ್ಗೆ ಅಂದ್ರೆ ಯಾಕಿಷ್ಟು ಟೈಮ್ ತಗೊಂಡ್ರಿ ಅಂತ? ನೀವ್ ಯಾವಾಗ್ಲೂ ಬರ್ಬೋದಾಗಿತ್ತಲ್ವಾ? ನಮ್ದಂತ ಒಂದು ಪ್ರಿಪರೇಷನ್ ಮಾಡ್ಕೊಂತ. ಸೊ ಅವರು ಮೊದಲ ಸತಿಗೆ ಇಂಟ್ರಡಕ್ಷನ್ ಆಗೋಕ್ಕಿಂತ ಮುಂಚೆ ನಾವು ಏನು ಪ್ರಿಪರೇಷನ್ ಮಾಡ್ಬೇಕು ಅನ್ಕೊಂಡು ಪ್ರಿಪರೇಷನ್ ಮಾಡ್ಕೊಂತ ಇದ್ವಿ. ಈ ತರ ಟೈಮಲ್ಲಿ ನನಗೆ ಮೋಹನ್ ಅವರು ಸಿಕ್ಕಿದ್ರು. 2-3 ಕಥೆಗಳು ಬೇರೆದು ಕೇಳಿದ್ವಿ. ಸೊ ನನಗೆ ಈ ಮೋಹನ್ ಅವ್ರು ಹೇಳಿರೋ ರೀತಿ ಒಂದು ಕಂಟೆಂಟ್ ಬೇಸ್ಡ್ ಮೂವಿ, ಸೊ ಎಲ್ಲ ಹೊಸತನ, ಒಂದು ಪ್ಯಾಷನಿಟಿ ಇಟ್ಕೊಂಡಿರೋ ಒಂದು ಕತೆ. ಆ ಕಂಟೆಂಟ್ ಅಲ್ಲಿ ನನ್ನ ಕ್ಯಾರೆಕ್ಟರ್ಗೆ ಒಂದು ಸೂಟ್ ಆಗೋ ತರ ಒಂದು ಪ್ರಿಪರೇಷನ್ ಚೆನ್ನಾಗಿದೆ. ಗೆಟಪ್ ತುಂಬಾ ಚೆನ್ನಾಗಿದೆ. ಹೌದು. ಸೊ ಅದ್ರ ಬೇಸ್ ಮೇಲೆ ಅದು ವರ್ಕ್ ಮಾಡಿದೆ. ಅದಕ್ಕೆ ತುಂಬಾ ಮೋಹನ್ ಅವರು ನನಗೆ ಫ್ರೆಂಡ್ಲಿ ಆಗಿ ಜೊತೆಲಿ ಇಟ್ಕೊಂಡು ನಂದು ಗೆಟಪ್ ಬೇರೆ ಲೆವೆಲ್ ಅಲ್ಲಿ ಇರ್ತದಂತ ಅದಕ್ಕೆ ಪ್ರಿಪರೇಷನ್ ಮಾಡಿ ಒಂದು ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಹೆಂಗೆ ಸರ್, ಗರುಡಾರಾಮ್ ಅವ್ರಿಗೆ ಕತೆ ಹೇಳ್ಬೇಕಾದ್ರೆ ಇವ್ರು ನೋಡಿ ಇವರು ಚೆನ್ನಾಗಿದ್ದಾರೆ ಅಂತ ಹಾಕೊಂಡ್ರೆ ಹೆಂಗೆ? ನೋ ಸರ್, ಆಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಮದಗಜದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಸೊ ಸರ್ ಅಲ್ಲಿ ಅವಾಗ ಬರ್ತಿದ್ರು, ನೋಡಿದ್ದೆ. ಸೊ ಒಂದು ಪರಿಚಯ ಇತ್ತು. ಸೊ ನಮ್ಗೇನಾಯ್ತು ಅಂದ್ರೆ, ಇವಾಗ ಏನಾಗುತ್ತೆ ಸರ್, ಹೊಸಬ್ರದ್ದು ಒಂದು ಕಂಟೆಂಟ್ ಮಾಡ್ಬೇಕಾಗುತ್ತೆ. ಬಜೆಟ್ ಅನ್ನೋ ಒಂದು ಕನ್ಸ್ಟೆಂಟ್ ಇದ್ದೇ ಇರುತ್ತೆ ನಮ್ಗೆ, ಇದೇ ಬಜೆಟ್ ಅಲ್ಲಿ ಮಾಡ್ಬೇಕು ಅನ್ನೋದು. ನಮ್ದು ಒಂದು ಟೀಸರ್ ನೀವು ಆನಂದ್ ಆಡಿಯೋದಲ್ಲಿ ಇದೆ. ಸೊ ಅದೆಲ್ಲ ನೀವು ಟೀಸರ್ ನೋಡಿದಾಗ ಒಂದು ಕ್ವಾಲಿಟಿ ಮೇಕಿಂಗ್ ಅಂತ ಕಾಣುತ್ತೆ. ನೀವು ಕ್ವಾಲಿಟಿ ಮೇಕಿಂಗ್ ತಗೋಬೇಕು ಅಂದ್ರೆ ಆರ್ಟಿಸ್ಟ್ ನ ಹೊಸಬ್ರನ್ನ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂತದ್ದು. ಸೊ ಅವಾಗ ಏನ್ ಮಾಡ್ತಿದ್ದು,
ಸರ್ಗುನು ಒಂದಷ್ಟು ಅವಾಗಿಂದನೂ ಒಂದು ಯಾವ್ದೋ ಒಂದು ಚೆನ್ನಾಗಿರೋ ರೋಲ್ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು. ಸೊ ನಾನು ನನ್ಗೊಬ್ರು ಖಡಕ್ ವಿಲನ್ ಅಂದ್ರೆ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಒಂದು ಸಖತ್ತಾಗಿರೋ ವಿಲನ್ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಮಾಸ್ ಆಗಿರೋ ಒಬ್ಬ ವಿಲನ್ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ನಮ್ ಕಡೆ ಆಬ್ವಿಯಸ್ಲಿ ಎಲ್ಲ ಡೈರೆಕ್ಟರ್ ಒಂದಿರುತ್ತೆ, ನನ್ ಫಿಲಮ್ ಒಬ್ಬ ಕ್ಯಾರೆಕ್ಟರ್ ಅದು ಗ್ರೋ ಆಗ್ಬೇಕು. ಲೈಕ್ ಕುಶಾಲ್ ಆಗ್ಲಿ, ಇವಾಗ ವೆಂಕಟ್ ಸರ್ ಆಗ್ಲಿ, ಗ್ರೋ ಆದ್ರೆ ನಮ್ಗೊಂದು ಈ ಡೈರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿಸಿದಂತ ಒಂದು ಇದಿರುತ್ತಲ್ಲ. ಸೊ ಆ ಪಾಯಿಂಟ್ ಅಲ್ಲಿ ನಾವು ವೆಯ್ಟ್ ಮಾಡ್ತಿದ್ವಿ. ಸರ್ಗೂ ಒಂದ್ 2-3 ಸತಿ ಇದು ಹೇಳಿದ್ ಈ ತರ ಮಾಡೋಣ ಸರ್, ಈ ತರ ಸ್ಟೈಲಿಂಗ್ ಅಲ್ಲಿ ಮಾಡೋಣ ಅಂತ. ಸೊ ಅವಾಗ ಸಿಕ್ದಾಗ ಒಂದ್ಸತಿ ಮಾತಾಡ್ದು ಈ ತರ ಕುತ್ಕೊಂಡಾಗ. ಸೊ ಅವಾಗ ಅವ್ರ ಕ್ಯಾರೆಕ್ಟರ್ ಸಕ್ಕತ್ ಇಷ್ಟ ಆಗುತ್ತೆ. ಅದು ಪಳನಿ ಅನ್ನೋ ಒಂದು ತಮಿಳ್ ಡಾನು. ಸೊ ಅವನೊಂದು ಏರಿಯಾ ಮೇಂಟೈನ್ ಮಾಡ್ತಿರ್ತಾನೆ, ಅದೊಂದು ಅಡ್ಡ ನಡೆಸ್ತಿರ್ತಾನೆ. ಸೊ ಇದೆಲ್ಲ ಕ್ಯಾರೆಕ್ಟರ್ ಸಕ್ಕತ್ ಇಷ್ಟ ಆಯ್ತು ಸರ್ಗೆ. ಸೊ ಅವಾಗ ಮಾಡೋಣ ಅಂತ ಅವಾಗ ಒಂದ್ ಸ್ವಲ್ಪ ಪ್ರಿಪೇರ್ ಮಾಡಿ ವಿ ಸ್ಟಾರ್ಟೆಡ್. ಅದು ತಮಿಳು ಕನ್ನಡ ಹೌದು ಲ್ಯಾಂಗ್ವೇಜ್ ನ ಇದೆಯಲ್ಲ, ಈ ಶಿವಾಜಿನ ಆ ತರದ್ದು. ಸೊ ಆ ಸ್ಲ್ಯಾಂಗ್ ಎಲ್ಲ ನಮ್ಗೆ ಯೂಶಲಿ ಮಾತಾಡ್ತಾ ಇರ್ತೀವಲ್ಲ, ಸೊ ಆ ಬೇಸ್ ನನಗೆ ಇಷ್ಟ ಆಯ್ತು. ಆ ಸ್ಕ್ರಿಪ್ಟ್ ಎಲ್ಲ ನೋಡಿ ಅವಾಗ ಆ ಕತೆ ಡೈಲಾಗ್ಸ್ ಎಲ್ಲ ನಿಮ್ಮಣ್ಣಂಗೆ ಹೇಳಿದ್ರ ಅಂದ್ರೆ ಅವ್ರಿಗೆ ಹೇಳಿದ್ರ ಈ ಕತೆ ಹಿಂಗ್ ಬಂದಿದೆ ಮಾಡ್ತಾ ಇದ್ದಾರೆ? ಅವ್ರೇನಂದ್ರೆ ತುಂಬಾ ಎನ್ಕರೇಜ್ ಮಾಡಿದ್ರು, ಮಾಡು, ತುಂಬಾ ಅದ್ರ ಮೇಲೆ ಫೋಕಸ್ ಮಾಡಿ ಒಂದು ಡೈರೆಕ್ಟರ್ ಏನ್ ಹೇಳ್ತಾರೋ ಅದಕ್ಕೆ 100% ನೀನು ಜಾಸ್ತಿ 200% ಕೊಟ್ರೆ ನಿನ್ನ ಅದ್ರಲ್ಲಿ ನಿನ್ನೊಂದು ಕ್ಯಾರೆಕ್ಟರ್ ಆಗ್ತದೆ. ಸೊ ನೈಸ್. ಕುಶಾಲ್ ಅವರೇ, ಅಂದ್ರೆ ಇದರಲ್ಲಿ ಕತೆ ಒಂದು ಪಾಯಿಂಟ್ ಹೇಳಿದ್ರು ನನ್ಗಷ್ಟೇ ಬಿಫೋರ್ ಇಂಟರ್ವ್ಯೂ. ಅವ್ರನ್ನ ಒಂದು ಹೇಳಿದ್ರು, ಒಂದು 5 ಮುಖ್ಯ ಪಾತ್ರಗಳು ಬಂದಿರುತ್ತೆ. ಆ 5 ಮುಖ್ಯ ಪಾತ್ರಗಳು ಕೂಡ ಒಂದಕ್ಕೋಸ್ಕರ ಹೋರಾಟ ನಡೆಸ್ತಿರುತ್ತೆ ಅಥವಾ ಹುಡುಕಾಟ ನಡೆಸ್ತಾ ಇರುತ್ತೆ. ಸೊ ಅದರಲ್ಲಿ ಬರುವಂತಹ ಹಲವಾರು ತಿರುವುಗಳು ಒನ್ ಡೇನಲ್ಲಿ ನಡೆಯುವಂತಹ ಕತೆ ಈ ಡಾಲರ್ಸ್ ಪೇಟೆ ಅಂತ. ನಿಮ್ಗೆ ಹೆಂಗ ಅನಿಸ್ತು ಫಸ್ಟ್ ಟೈಮ್ ಈ ಕಥೆ ಕೇಳಿದಾಗ? ಕಥೆ ಕೇಳಿದಾಗ ಸೋ ಮಚ್ ಎಕ್ಸೈಟೆಡ್. ಯಾಕೆಂದ್ರೆ ಬ್ಯಾಂಕಿಂಗ್ ರಿಲೇಟೆಡ್ ರಿಯಲ್ ಸ್ಟೋರಿ ಬೇಸ್ಡ್ ಅಂತ ಹೇಳಿದ್ರಲ್ವಾ, ಅವರು ಗ್ಲಿಚ್ ಆಗಿ ಸಮಥಿಂಗ್ ಏನೋ ಕನ್ಫ್ಯೂಷನ್, ಅದೇನು ಕನ್ಫ್ಯೂಷನ್ ಅಂತ ನೀವು ಸಿನಿಮಾ ಅದಾಗಿ ಅಲ್ಲಿಂದ ಕತೆ ಶುರು ಆಗುತ್ತೆ. ಅಂದ್ರೆ ಆ ಬೇಸ್ ಮೇಲೆ ಯಾವ್ದು ಸಿನಿಮಾ ಬಂದಿರ್ಲಿಲ್ಲ, ಆ ಟಾಪಿಕ್ ಮೇಲೆ ಯಾವ ಸಿನಿಮಾನು ಬಂದಿರ್ಲಿಲ್ಲ ರೀಸೆಂಟ್ ಆಗ್ಲಿ ಮುಂಚೆನೂ ಆಗ್ಲಿ ನಾವು ಡಿಸ್ಕಸ್ ಮಾಡೋ ಟೈಮಲ್ಲೂ. ಅದರಿಂದ ಇಟ್ ವಾಸ್ ಎಕ್ಸೈಟೆಡ್. ಅಂದ್ರೆ ಜೊತೆಗೆ ಹೈಪರ್ ಲಿಂಕ್ ಸ್ಟೋರಿ ಆಗಿರೋದ್ರಿಂದ ಆಡಿಯನ್ಸ್ ಎಂಗೇಜ್ ಆಗಿರ್ಬೋದು, ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಎಂಗೇಜ್ ಆಗಿರ್ಬೋದು. ಅಂದ್ರೆ ಆಡಿಯನ್ಸ್ ಎಂಗೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ನಾವ್ ಯಾವ್ದೇ ಸ್ಟೋರಿ ತಗೊಂಡ್ರೆ. ಅದರಿಂದ ಈ ಟಾಪಿಕ್ ಅಲ್ಲಿ ಆಡಿಯನ್ಸ್ ಎಂಗೇಜ್ಮೆಂಟ್ ಚೆನ್ನಾಗಿರುತ್ತೆ. ಬೇಕು ಎಷ್ಟೊಂದು ಕ್ಯಾರೆಕ್ಟರ್ಗಳು ಬರೋದ್ರಿಂದ ಒಂದು ಕಾಮಿಕ್ ಕ್ರಿಯೇಟ್ ಆಗುತ್ತೆ, ಒಂದು ನಗು ಬರುತ್ತೆ. ಒಂದು ಬರೀ ಕಾಮಿಡಿ ಅಂತನೂ ಅಲ್ಲ, ಇವಾಗ ಬೇರೆ ಕ್ಯಾರೆಕ್ಟರ್ ಮಾಸ್ ಆಗಿ ತೋರಿಸುತ್ತೆ, ಒಂದೊಂದು ಕ್ಯಾರೆಕ್ಟರ್ ಕ್ಲಾಸ್ ಆಗಿ ತೋರಿಸುತ್ತೆ. ಅಂದ್ರೆ ಎಲ್ಲಾ ಟೈಪ್ ಆಫ್ ಜನರು ಒಂದೊಂದು ಕ್ಯಾರೆಕ್ಟರ್ ಶೋ ಮಾಡ್ತಾ ಬರುತ್ತೆ. ಆವಾಗ ಎಲ್ಲ ಆಡಿಯನ್ಸ್ಗೂ ಆ ಟೈಪ್ ಆಫ್ ಇಷ್ಟಪಡೋರು, ಇವಾಗ ಮಾಸ್ ಇಷ್ಟಪಡೋರು ಆ ಕ್ಯಾರೆಕ್ಟರ್ ಮಾಸ್, ಯೂಶಲ್ ನನ್ ಕ್ಯಾರೆಕ್ಟರ್ ಸ್ವಲ್ಪ ಆ ತರ ಪೋಟ್ರಿ ಆಗುತ್ತೆ ಒಂದು ಜರ್ನಿ ಆಗಿ. ಆ ಆಡಿಯನ್ಸ್ ನನಗೆ ಇಷ್ಟಪಡ್ತಾರೆ, ಕ್ಲಾಸ್ ಆಗಿ ಇಷ್ಟಪಡೋರು ಬೇರೆ ಕ್ಯಾರೆಕ್ಟರ್ ಇಷ್ಟಪಡ್ತಾರೆ. ಆತರ ಅದನ್ನೆಲ್ಲ ಅನಾಲಿಸಿಸ್ ಮಾಡಿದಾಗ ಇಟ್ ಈಸ್ ಎ ಗುಡ್ ಸಬ್ಜೆಕ್ಟ್. ಇದನ್ನ ಹೋಗ್ಬೋದು, ಇದನ್ನ ಮಾಡ್ಬೋದು ಅಂತ ನನ್ನ ಅನಾಲಿಸಿಸ್ ಪ್ರಕಾರ ನಾವು ಡಿಸ್ಕಸ್ ಮಾಡಿ ಫಾರ್ವರ್ಡ್ ಆಗಿದ್ದಕ್ಕೆ. ಸೊ ನೈಸ್. ಸರ್, ಪೃಥ್ವಿ ಅಂಬರ್ ಸರ್ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೌದು ಸರ್, ಅವರೊಂದು ಬಾಕ್ಸರ್ ತರ ಕಾಣ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ರು ಟೀಸರ್ ಲಾಂಚ್ ಬಂದಿದ್ರು ಅನ್ಸುತ್ತೆ. ಇಲ್ಲ, ಟೀಸರ್ ಲಾಂಚ್ ಇಲ್ಲ, ಲೈಕ್ ಅದರಲ್ಲಿ ಲೈವ್ ಅಲ್ಲಿ ಇದ್ರು, ನಾಟ್ ಆನ್ ದ ಸ್ಟೇಜ್. ಓಕೆ ಓಕೆ. ಅವ್ರ ಪಾತ್ರ ಹೆಂಗಿರುತ್ತೆ, ಅವ್ರನ್ನ ಯಾವ ತರ ನಾವು ನೋಡಬಹುದು? ಯಾಕಂದ್ರೆ ಅವರು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣ್ತಿದ್ದಾರೆ. ಇದುವರೆಗೂ ಲವರ್ ಬಾಯ್ ಆಗಿ ಹೋಮ್ಲಿ ಆಗಿ ಕಾಣೋರು ಸಖತ್ ರಫ್ ಆಗಿ ಕಾಣ್ತಿದ್ದಾರೆ. ಸೊ ಬೇಸಿಕಲಿ ಏನಂದ್ರೆ ಸರ್, ಈ ಇಡೀ ಡಾಲರ್ಸ್ ಪೇಟೆ ನಡೆಯೋದು ಒಂದ್ ದಿನದಲ್ಲಿ ಅಂತ ಹೇಳಿದ್ನಲ್ಲ. ಸೊ ಒಂದು ಬ್ಯಾಂಕ್, ಲೈಕ್ ಇವಾಗ ಜನರಲಿ ನಾವೇನಾಗುತ್ತೆ, ಇದೊಂದು ಕಾಮನ್ ಫಿಲ್ಮ್ ಸರ್. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಅಷ್ಟೇ ಕಾಮನ್ ಫಿಲ್ಮ್ ಅಲ್ಲಿ ನಮ್ಮ ಒಂದ್ ಕಡೆ ರೌಡಿಗಳು ಇರ್ತಾರೆ, ಒಂದ್ ಕಡೆ ಬೇರೆಯವರು ಇರ್ತಾರೆ. ಸೊ ಅದ್ರ ಜೊತೆಗೆ ನಾರ್ಮಲ್ ಕಾಮನ್ ಆಡಿಯನ್ಸ್ ಬದುಕ್ತಾ ಇರ್ತಾರೆ. ಸೊ ಏನಾಗುತ್ತೆ, ಈ ಕಾಮನ್ ಪೀಪಲ್ಸ್ ಮಧ್ಯದಲ್ಲಿ ಒಬ್ಬ ರೌಡಿ ಅವ್ರ ಲೈಫ್ ಎಂಟರ್ ಆದಾಗ ಏನಾಗುತ್ತೆ. ಸೊ ಈ ಕಾಮನ್ ಪೀಪಲ್ಸ್ಗೆ ಇರುತ್ತಲ್ಲ, ಅವರು ಆಕ್ಚುಲಿ ನಮ್ದು ಸೌಮ್ಯ ಜಗನ್ಮೂರ್ತಿ ಅವರು ಒಂದು ಬ್ಯಾಂಕರ್ ರೋಲ್ ಮಾಡ್ತಿದ್ದಾರೆ, ಅವ್ರ ಮ್ಯಾನೇಜರ್. ಅಂಡ್ ಸಂಕೋಚ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಸೊ ಇವ್ರೇನಾಗ್ತಾರೆ, ಅವ್ರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ಪಳನಿ ಅವರು ಹಿಂಗೆ ಆ ಎನ್ವೈರನ್ಮೆಂಟ್ ಎಂಟರ್ ಆಗ್ತಾರೆ. ಈ ರಾಜ ಅನ್ನೋ ಕ್ಯಾರೆಕ್ಟರ್ ಹೆಂಗ್ ಎಂಟರ್ ಆಗುತ್ತೆ, ಅಲ್ಲಿ ಒಂದು 5 lakh ಅಮೌಂಟ್ ಮಿಸ್ ಆಗುತ್ತೆ ಸರ್. ದಟ್ ಇಸ್ ದ ಮೇನ್ ನಿಮ್ಮ ಚಾನಲ್ ಹೇಳ್ತಾ ಇರೋದು. ಸೊ 5 lakh ಅಮೌಂಟ್ ಮಿಸ್ ಆಗುತ್ತೆ. ಸೊ ಬ್ಯಾಂಕ್ಗೆ ಒಂದು ನೆಸೆಸಿಟಿ ಕ್ರಿಯೇಟ್ ಆಗುತ್ತೆ. ಬ್ಯಾಂಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈವ್ನಿಂಗ್ ಎಂಡ್ ಆಫ್ ದ ಡೇ ಒಳಗಡೆ 12 o'clock ಒಳಗಡೆ ಸೊ ಅವರು ಅದನ್ನೆಲ್ಲ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡ್ಬೇಕು. ಸೊ ಆಗ್ಲೇನೆ ಅವ್ರು ಮಿಸ್ ಆಯ್ತು ಅಂದ್ರೆ ಅವ್ರು ಎಂಡ್ ಆಫ್ ದ ಡೇ ಕಟ್ ಮಾಡ್ಲೇಬೇಕು. ಸೊ ಆ ಪಾಯಿಂಟ್ ಅಲ್ಲಿ ಏನಾಗುತ್ತೆ,
ಈ ಅಮೌಂಟ್ ಅವ್ರಿಗೆ ಹುಡುಕ್ಲೇಬೇಕು ಅನ್ನೋ ನೆಸೆಸಿಟಿ ಕ್ರಿಯೇಟ್ ಆಗುತ್ತೆ. ಅಂಡ್ ಇವ್ರಿಗೆ ಏನಾಗುತ್ತೆ, ರಾಜ ಅನ್ನೋ ಕ್ಯಾರೆಕ್ಟರ್ ಆ ಅಮೌಂಟ್ ಎಲ್ಲ ಟ್ರಾವೆಲ್ ಮಾಡ್ಸಿರುತ್ತಲ್ಲ, ಸೊ ಆ ಟ್ರಾವೆಲ್ ಮಾಡಿದಾಗ ಅವ್ರು ಎಲ್ಲೆಲ್ಲಿ ಹೋಗಿರ್ತಾರೆ, ಸೊ ಅವ್ರ ನೆಸೆಸಿಟಿಗೆ ಏನೇನು ಮಾಡಿರ್ತಾರೆ. ಸೊ ಈ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ, ಹೆಂಗೆ ಕ್ರಿಯೇಟ್ ಆಗುತ್ತೆ, ಆಮೇಲೆ ಈ ಕ್ಯಾರೆಕ್ಟರ್ಗಳೆಲ್ಲ ಹೆಂಗೆ ಕ್ರಾಸ್ ಓವರ್ ಆಗುತ್ತೆ. ಸೊ ಇದೇನೇ ಮೇಜರ್ ಜಿಸ್ಟ್ ಆಫ್ ದ ಕತೆ ಸರ್. ಸೊ ಇದು ಹಿಂಗೆ ಟ್ರಾವೆಲ್ ಆಗುತ್ತೆ ಅನ್ನೋದೇನೆ ನೀವು ನೋಡ್ಬೇಕಾಗುತ್ತೆ ಸರ್. ನೈಸ್ ಸರ್. ಹೇಳ್ತಾ ಇದ್ರಿ ನೀವು ಅಂದ್ರೆ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದೆ ಅಂತ, ಬಟ್ ಎಷ್ಟೇ ಪ್ರಿಪ್ರೇಷನ್ ಆದ್ರೂ ಕೂಡ ಫಸ್ಟ್ ಡೇ ಶೂಟ್ ಅಂತ ಬಂದಾಗ ಒಂದಿಷ್ಟು ಭಯ ಇರುತ್ತೆ ಅಂತಾರೆ. ಸೊ ನಿಮ್ಗೆ ಹೆಂಗೆ ಅನಿಸ್ತು ಫಸ್ಟ್ ಡೇ ಆಫ್ ಶೂಟ್? ನಿಮ್ಗೆ ಒಂದು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಆ ಗೆಟಪಲ್ಲಿ ಸಖತ್ ರಗಡ ಕಾಣ್ತಿದ್ರ, ನಿಮ್ಗೆ ಹೆಂಗೆ ಅನ್ಸೋದು? ನಮಗೆ ಮುಂಚೆಯಿಂದ ನಾವು ಅದು ಇಂಡಸ್ಟ್ರಿಯಲ್ಲಿ ಇದ್ವಲ್ಲ, ಅವರು ಜೊತೆಲಿ ಓಡಾಡ್ಕೊಂಡು ಶೂಟಲ್ಲೆಲ್ಲ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಅದು ಯಾವ ಥರ ಪ್ರಿಪ್ರೇಷನ್ ಕ್ಯಾರೆಕ್ಟರ್ ಹೆಂಗೆ ಇನ್ವಾಲ್ವ್ ಆಗ್ತಾರೆ, ಸೊ ಆ ಥರ ಇತ್ತು. ಆಮೇಲೆ ಇವರು ಡೈರೆಕ್ಟರ್ ನಂಗೆ ತುಂಬ ಕಂಫರ್ಟ್ ಝೋನ್, ತುಂಬ ಒಂದು ಫ್ಯಾಮಿಲಿ ಫ್ರೆಂಡ್ ಥರ ಫ್ರೆಂಡ್ಶಿಪ್ಪಲ್ಲಿ. ಸೊ ಫ್ರೀನೆಸ್ ಕೊಟ್ಟ ನಾವು ಅದಕ್ಕೆ ನಮ್ಗೆ ಈಸಿ ಆಯಿತು ಮಾಡೋದಕ್ಕೆ. ಸೊ ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ, ಸೊ ಅದಕ್ಕೆ ಏನೇನು ಇದು ಮಾಡ್ಕೊಬೇಕಿತ್ತು ಅದೆಲ್ಲ ಮಾಡ್ಕೊಂಡು ಎಲ್ಲೂ ನರ್ವಸ್ ಆಗಿಲ್ಲ, ಅದು ಜೋಶ್ ಬಂತು. ಓಕೆ ಓಕೆ. ಕ್ಯಾರೆಕ್ಟರ್ ಇನ್ವಾಲ್ವ್ ಆಗೋ ಗೆಟಪ್ ಹಾಕಿದ್ಮೇಲೆ ಸರ್ ಒನ್ ಡೇ ನಲ್ಲಿ ನಡೆಯುವಂತಹ ಕತೆ ಅಂತ ಹೇಳಿ ಹೇಳಿ. ಸೊ ಲೈಕ್ ಪೃಥ್ವಿ ಎಂಬರವ್ರದ್ದು ಪಾಯಿಂಟ್ ಮಿಸ್ ಮಾಡಿದಲ್ವಾ. ಸೊ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಈ ವರ್ಡ್ ಅಲ್ಲಿ ಏನಾಗುತ್ತೆ, ಈ ವರ್ಡ್ ಅಲ್ಲಿ ಒಂದು ಅಮೌಂಟ್ಗೆ ಒಂದು ಸೊಲ್ಯೂಷನ್ ಅಂತ ಕ್ರಿಯೇಟ್ ಆಗುತ್ತೆ ಗೊತ್ತಾ. ಆ ಸೊಲ್ಯೂಷನ್ ಯಾರು ಅನ್ನೋ ಪಾಯಿಂಟ್ ಬಂದಾಗ್ಲೇನೆ ಪೃಥ್ವಿ ಎಂಬರ್ ಕ್ಯಾರೆಕ್ಟರ್ ಎಂಟರ್ ಆಗೋದು. ಸೊ ಇಡೀ ಫಿಲ್ಮ್ ಅದು ಪ್ಲೇಸ್ ಆಗ್ತಾ ಹೋಗುತ್ತೆ. ಒಬ್ಬ ಮೈಕಲ್ ರೋಡ್ರಿಕಸ್, ಎಸ್ ಮೈಕಲ್ ರೋಡ್ರಿಕಸ್ ಅನ್ನೋ ಪೃಥ್ವಿ ಎಂಬರ್ ಅವ್ರು ಬಂದು ಮೈಕಲ್ ರೋಡ್ರಿಕಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸೊ ಅವರು ಸ್ಟಾರ್ಟಿಂಗ್ ಇಂದಾನೆ ಪ್ಲೇಸ್ ಆಗ್ತಾ ಬರ್ತಾರೆ, ಅವ್ರದ್ದು ಏನಿದ್ರೆ ಹೊಸ ಹುಡುಗ ಎಲ್ಲಿದ್ದಾನೆ. ಸೊ ಅವ್ರು ಬಂದು ಗೋವಾದಿಂದ ಬಂದಿರುವಂತ MMA ಫೈಟರ್. ಸೊ ಇವಾಗ ನೋಡಿರ್ತಾರೆ ಅಂಡರ್ ಗ್ರೌಂಡ್ ಫೈಟ್ಸ್ ಎಲ್ಲ ಅವ್ರವರೇ ನಿಂತ್ಕೊಂಡು ಬಾಕ್ಸಿಂಗ್ ಆಡ್ತಾ ಇರ್ತಾರೆ, ಆ ತರದ ಒಂದು ಕ್ಯಾರೆಕ್ಟರ್. ಸೊ ಪಳನಿ ಅವರು ಆ ತರದೊಂದು ಅಡ್ಡ ನಡೆಸ್ತಾ ಇರ್ತಾರೆ. ಸೊ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮೇನ್ ಪಾಯಿಂಟ್ ಬೇಕಾಗುತ್ತೆ ಈ ಅಮೌಂಟ್. ಆಮೇಲೆ ಈ ಡಾನ್ ಆಪೋಸಿಟ್ ಒಬ್ಬ ಕಲೀಲ್ ಅಂತ ಇರ್ತಾನೆ, ಅವನ್ ಆಪೋಸಿಟ್. ಸೊ ಇವೆಲ್ಲಾನು ಒಂದು ಸೊಲ್ಯೂಷನ್ ಪಾಯಿಂಟ್ ಬರ್ಬೇಕಾಗುತ್ತೆ. ಆ ಸೊಲ್ಯೂಷನ್ ಪಾಯಿಂಟ್ ಅಲ್ಲೇನೆ ಪೃಥ್ವಿ ಎಂಬರ್ಸ್ ಅವ್ರು ಬರೋದು. ಸೊ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಅವ್ರದ್ದು ಬೇರೆ ಫಿಲ್ಮ್ಸ್ ಅಲ್ಲೆಲ್ಲ ಅವರು ಲವರ್ ಬಾಯ್ ಇದ್ದಾರೆ, ಸ್ವಲ್ಪ ಕಾಪ್ ಎಲ್ಲ ಮಾಡಿದ್ದಾರೆ. ಸೊ ಫಾರ್ ದ ಫಸ್ಟ್ ಟೈಮ್ ಅವರು ಫುಲ್ ಆನ್ ಆಕ್ಷನ್ ಮೂಡ್ ಅಲ್ಲಿ, ನೀವು ಒಂದು ಎಲಿಮೆಂಟ್ ಅದು ಥಿಯೇಟರ್ ನೋಡ್ತೀರಾ, ಅದು ಫುಲ್ ಆನ್ ನಿಮ್ಗೆ ಒಂದು ಬ್ಯಾಂಗ್ ಆನ್ ಆಗಿರುತ್ತೆ. ಒಂದು ಆಕ್ಷನ್ ಹೀರೋ ನೋಡಿದಾಗ ಹೆಂಗಿರುತ್ತೆ. ಟೀಸರ್ ಟ್ರೇಲರ್ ಅಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಅದೆಲ್ಲ ಒಂದು ಗ್ಲಿಮ್ಸಸ್ ಟೀಸರ್ ಅಲ್ಲಿ ಬಸ್ ಟೀಸಿಂಗ್ ಆಗಿರುತ್ತೆ ಅಷ್ಟೇ. ಬಟ್ ಫಿಲಮ್ ಅಲ್ಲಿ ಮಾತ್ರ ನೀವು ಜಕಾಸ್ ಆಗಿರುತ್ತೆ. ಲೈಕ್ ಅದು ಫುಲ್ ಆನ್ ನಮ್ಗೆ ಒಂದು ಆಕ್ಷನ್ ಹೀರೋ ಹೆಂಗಿರ್ತಾರೆ ಆ ತರ ಕಾಣಿಸ್ತಾರೆ ಸರ್ ನಿಮಗೆ. ಓಕೆ, ಅವರು ನಿಮ್ಗೂ ಕೂಡ ಆಕ್ಷನ್ ತುಂಬಾ ಹತ್ರ, ಯಾಕಂದ್ರೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಕರೆದು ನಿಮ್ಗೆ ಜೇಮ್ಸ್ ಸಿನಿಮಾದಲ್ಲಿ ಅವಕಾಶ ಕೊಟ್ರು. ಸೊ ಅಲ್ಲಿ ಗೊತ್ತಾಗುತ್ತೆ ನಿಮ್ ಆಕ್ಷನ್ ಅಂದ್ರೆ ಅದೆಲ್ಲ ಎಷ್ಟು ಪ್ರಿಪೇರ್ ಆಗಿದ್ರಿ ಅಂತ. ಇದ್ರಲ್ಲಿ ಹೆಂಗಿತ್ತು, ಪ್ಲಸ್ ನೀವು ಹೇಳೋದಾದ್ರೆ ವಿತ್ ಡೈರೆಕ್ಟರ್ ಪರ್ಮಿಷನ್ ಸರ್ ಜೊತೆ ಅಂದ್ರೆ ಪೃಥ್ವಿ ಸರ್ ಜೊತೆ ಏನಾದ್ರು ಫೈಟ್ ಸೀಕ್ವೆನ್ಸ್ಗಳು ಏನಾದ್ರು ಇದ್ರೆ? ಡೈರೆಕ್ಟರ್ ಇನ್ಸ್ಟ್ರಕ್ಷನ್ ಇದೆ, ಆ ಥಿಯೇಟರ್ ಅಲ್ಲೇ ನೋಡಿ ಹೆಂಗೆ ಕ್ರಾಸ್ ಓವರ್ ಆಗುತ್ತೆ ಅನ್ನೋದು. ಓಕೆ, ಫೈಟ್ ನನ್ನ ಪೋರ್ಷನ್ ಅಲ್ಲಿ 2 ಫೈಟ್ ಬರುತ್ತೆ. ನೀವು ಟ್ರೈಲರ್ ಅಲ್ಲಿ ನೋಡಿರ್ತೀರಾ. ಹೌದು, ಆಕ್ಚುಲಿ ಅದರಿಂದ ರಿವ್ಯೂಸ್ ಗಳು ಚೆನ್ನಾಗಿ ಬಂದಿದೆ, ಫೈಟ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಸೂಪರ್ ಆಗಿದೆ ಅಂತ. ಅದರಿಂದ ಚೆನ್ನಾಗಿತ್ತು. ಅಂದ್ರೆ ನನ್ನ ಫೈಟ್ ಮಾಸ್ಟರ್ ಜೊತೆ ಎಲ್ಲ ಮಾತಾಡಿ ಏನು ಸೇಫ್ಟಿ ತಗೊಂಡು ಏನೇನ್ ಮಾಡ್ಬೋದು, ಅಂದ್ರೆ ನನ್ನ ಕೇಪಬಿಲಿಟಿ ಪ್ರಕಾರ ಏನ್ ಮಾಡ್ಬೋದು ಅಂತ ಡಿಸ್ಕಷನ್ ಎಲ್ಲ ಮಾಡಿದ್ದು ಫೈಟ್. ಅಂದ್ರೆ ಈಗ ಒಂದ್ ಕ್ಲಾರಿಟಿ ಇರ್ಬೇಕು. ಅವಾಗ ನನ್ಗೂ ಕೆಲವೊಂದು ಬರ್ದೇನೆ ಇರ್ಬೋದು ಮಾಡೋದು, ಅವಾಗ ನನ್ಗೆ ಇದಾಗಲ್ಲ, ಈ ತರ ಮಾಡ್ಬೋದು ಅಂತೆಲ್ಲ ಡಿಸ್ಕಷನ್ ಮಾಡಿ ಒಂದು ಇದ್ ಮಾಡಿ ಪ್ಲಾನ್ ಮಾಡಿರೋದು ಫೈಟ್ಸ್ ಎಲ್ಲ. ಯಾವ್ದು ಫೈಟ್ ಅಲ್ಲಿ ಯಾವ್ದು ರೋಪ್ಸ್ ಆಗ್ಲಿ ಏನು ಯೂಸ್ ಮಾಡಿಲ್ಲ, ರಿಯಲ್ ಆಗಿ ಮಾಡಿ ಮುಗಿಸಿರೋದು. ಜೊತೆಗೆ ಫೈಟ್ ಒಂದು ಚೇಸಿಂಗ್ ಸೀಕ್ವೆನ್ಸ್ ಬರುತ್ತೆ, ಅದು ಬಂದು ಒಂದು ನೈಟ್ ಎಲ್ಲ ತೆಗ್ದಿರೋದು. ಅದು ಒಂದು 6 ಅಂದ್ರೆ ಶೆಡ್ಯೂಲ್ ಶುರು ಆಗಿ ಮಾರ್ನಿಂಗ್ 6ಗೆ ಎಂಡ್ ಮಾಡಿದ್ದು ಶೆಡ್ಯೂಲ್. ಅಷ್ಟು ಟೈಮಲ್ಲಿ ಫುಲ್ ಸೀಕ್ವೆನ್ಸ್ ಮುಗಿಸಿರೋದು ನಾವು ರೋಪ್ಸ್ ಆತರ ಎಲ್ಲ ಸೆಟಪ್ ಮಾಡ್ಕೊಂಡು ಮಾಡಿದ್ರೆ ಅದು ಮುಗ್ಸಕ್ ಆಗಲ್ಲ. ನಾವು ಆನ್ ಸ್ಪಾಟ್ ರಿಯಲ್ ಆಗಿ ಬಂದ್ವಿ, ಬೇಗ ಅದೇನ್ ಫ್ಲಿಪ್ ಹೊಡಿಬೇಕು ನೋಡಿದ್ವು, ಮುಗೀತು, ಪಟ 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 ಅಂತ ಬೇಗ ಮುಗಿಸಿ ವಿತಿನ್ ಒಂದು ಶೆಡ್ಯೂಲ್ ಅಲ್ಲಿ ಮುಗಿಸಿರೋದು ಅದು ಚೇಸ್ ಸೀಕ್ವೆನ್ಸ್. ಇದೆಲ್ಲ ಮಾಡಿದೀವಿ. ನಾನು ಅದ್ರ ಬಗ್ಗೆ ಮಾಡ್ಬೇಕು. ಡೈರೆಕ್ಟ್ ಕೇಳಿದೆ ಫಸ್ಟ್ ಯಾರೋ ಹೀರೋ ಅಂತ, ಇದು ನೀವು ಕಮರ್ ಒಳ್ಳೆ ತುಂಬಾ ಟ್ಯಾಲೆಂಟ್ ಇದೆ ಅದು. ನಾನು ಅವಾಗ ನೋಡ್ತಾ ಇದ್ದೆ ಫೈಟ್ ಸೀನ್ಸ್ ಎಲ್ಲ. ಸೊ ಏನು ಈಸಿಯಾಗಿ ಏನು ಡೂಪ್ ಇಲ್ದಿರ ಆಕ್ಷನ್ ಎಷ್ಟು ಮೇಲ್ ಬೇಕಾದ್ರೂ ಇರ್ತಾರೆ, ಆತರ ಪೊಟೆನ್ಶಿಯಲ್ ಇರೋರು.
ಸೊ ಈಸ್ ಸೋ ಮಚ್ ಎನರ್ಜೆಟಿಕ್. ಒಂದು ಆಕ್ಷನ್ ಮಾತ್ರ ಸಕಲ ಮಾತ್ರ. ಓಕೆ. ಪ್ರತಿಯೊಂದು ಟ್ಯಾಲೆಂಟ್ ತುಂಬಾ ಇದೆ. ನಾನು ನೋಡಿದ ತಕ್ಷಣ ಸುಸ್ತು ಅದಕ್ಕೆಲ್ಲ ರೋಪ್ ಹಾಕ್ಬೇಕು ಅದು ಇದಂತ ಪ್ಲಾನ್ ಆಗ್ತಾ ಇತ್ತು. ಸೊ ಅವರು ಡೂಪ್ ಇಲ್ದಿರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಥಿಯೇಟರ್ ಮೂವಿ ನೋಡಿದ್ರೆ. ಓಕೆ ಸರ್, ಅಂದ್ರೆ ಅವ್ರು ಹೇಳ್ತಾ ಇದ್ರು ಆಕ್ಷನ್ ಸೀಕ್ವೆನ್ಸ್ಗಳು ಸಿನಿಮಾದ ಮೇಜರ್ ಹೈಲೈಟ್ಸ್ ಅಂತ. ಟ್ರೂ ಸರ್. ಅಂಡ್ ಪ್ಲಸ್ ನಮ್ಗೆ ಟ್ರೇಲರ್ ಅಲ್ಲೂ ಕೂಡ ಅದು ಜಾಸ್ತಿ ಎದ್ದು ಕಾಣುತ್ತೆ. ಹೌದು. ಪ್ಲಸ್ ಪೋಸ್ಟರ್ ಅಲ್ಲೂ ಕೂಡ ಒಂದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇವ್ರ ಅಗ್ರೆಸಿವ್ನೆಸ್ ಆಗಿರ್ಬೋದು, ಇದೆಲ್ಲ ಕಾಣ್ತಾ ಇದೆ. ಬಟ್ ಕೋರ್ ಎಮೋಷನ್ ಇದ್ರ ಜೊತೆ ನಮ್ಗೆ ಅಂದ್ರೆ ನೋಡುವಂತಹ ಆಡಿಯನ್ಸ್ಗೆ ಸಿಗುವಂತಹ ಎಮೋಷನ್ಸ್ ಯಾವ್ದಿರ್ಬೋದು? ಸರ್ ಬೇಸಿಕಲಿ ಸರ್ ಇವಾಗ ಏನಾಗುತ್ತೆ ಅಂದ್ರೆ ಕಾಮನ್ ಮ್ಯಾನ್, ಇವಾಗ ನಾವು ಕಾಮನ್ ಮ್ಯಾನ್, ನೀವು ಕಾಮನ್ ಮ್ಯಾನ್. ಕಾಮನ್ ಮ್ಯಾನ್ಗೆ ಬೇಸಿಕ್ ಎಮೋಷನ್ಸ್ ವರ್ಕ್ ಮಾಡ್ತಿರೋದು ಒಂದು ದುಡ್ಗೋಸ್ಕರ. 10 ರೂಪಾಯಿ ಆಗ್ಲಿ, 10 ಲಕ್ಷ ಆಗ್ಲಿ, 10 ಕೋಟಿ ಆಗ್ಲಿ, ಏನಿದ್ರು ಬೇಸಿಕ್ ಆಗಿ ನಾವು ವರ್ಕ್ ಮಾಡೋದೇ ಆ ಎಲಿಮೆಂಟ್ ಮೇಲೆ. ಏನೇ ಆಯ್ತು ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ನೀವೇ ಅನ್ಕೊಳ್ಳಿ, ನನ್ನ ಜಾಬಲ್ಲಿ ಒಂದು 10 ರೂಪಾಯಿ ಕಳೆದೋಯ್ತು ಅಂದ್ರೆ ಅದೊಂದು ಇರುತ್ತೆ ಗೊತ್ತಾ, ನೋವಿರುತ್ತೆ ಗೊತ್ತಾ. ಒಂದು ಪಾಯಿಂಟ್ ಅಲ್ಲಿ ಎಲ್ಲ 10 ರೂಪಾಯಿ ಇಲ್ಲ, ಇವಾಗೆಲ್ಲ ಒಂದು ನಾಷ್ಟಕ್ಕೋ ಎಲ್ಲೋ ಹೋಗಿರ್ತೀವಿ ಅನ್ಕೊಳ್ಳಿ. ಆ ಪಾಯಿಂಟ್ ಅಲ್ಲಿ ನಮಗೆ ಒಂದು 10 ರೂಪಾಯಿ ಕಳೆದೋಯ್ತು, ಊಟ ಮಾಡ್ಬಿಟ್ಟಿದ್ವಿ, ಸಿಕ್ತಿಲ್ಲ ಕೈಯಲ್ಲಿ ಜಾಬಲ್ಲಿ ಇಲ್ಲ ಅಂದಾಗ ಒಂದು ಭಯ ಕ್ರಿಯೇಟ್ ಆಗೋದು ಗೊತ್ತಾ. ಆ ಭಯನೇ ಅದೇನೇ ಒಂದು 10,000ಕ್ಕೋ ಇಲ್ಲ 10 ಲಕ್ಷಕ್ಕಾದ್ರೆ ಎಷ್ಟು ಭಯ ಇರುತ್ತೆ ಹೇಳಿ. 10 ಲಕ್ಷ ನಿಮ್ ಸಡನ್ ಆಗಿ ಕಳೆದೋಯ್ತು, ನೀವೇನೋ ಒಂದು ಎಮರ್ಜೆನ್ಸಿ ಅಮೌಂಟ್ ಬೇಕು, ಆ ಅಮೌಂಟ್ ಕಳೆದೋಯ್ತು ಅಂದ್ರೆ ಹೆಂಗಿರುತ್ತೆ ನಿಮ್ದು, ಆ ನಿಮ್ಮನ್ನ ನೋಡ್ತಿರುವಂತ ಸಿಚುವೇಶನ್ಸ್ ಹೆಂಗಿರುತ್ತೆ. ಸೊ ಈ ತರ ಒಂದಷ್ಟು ಹ್ಯೂಮನ್ ಎಮೋಷನ್ಸ್ ಸರ್. ಬೇಸಿಕಲಿ ನಾವು ಎಕ್ಸ್ಟ್ರಾರ್ಡಿನರಿ ಏನು ಮಾಡಬೇಕು ಅಂತ ಇಲ್ಲ ಸರ್. ಬೇಸಿಕ್ ಆಗಿ ನಮ್ಗೇನು ಡೈಲಿ ಏನ್ ಬೇಕಾಗುತ್ತೆ ನಮಗೆ, ಸೊ ಅದ್ರೊಂದು ಸಂಕೋಚ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ಅವ್ನು ಬಂದು ಬೇಸಿಕಲಿ ಏನಾಗಿರುತ್ತೆ ಅಂದ್ರೆ ಅವ್ರ ಅಪ್ಪ ಸತ್ತೋಗಿರ್ತಾರೆ, ಸೊ ಅಮ್ಮ ಬಂದು ಮನೇಲಿ ಇರ್ತಾರೆ, ತಂಗಿ ಮದುವೆ ಮಾಡಬೇಕು. ಸೊ ಈ ಎಲ್ಲ ಪಾಯಿಂಟ್ಸ್ ಇರ್ತಾರೆ. ಅವ್ನೊಂದು ಸ್ಟ್ರಗಲ್ ಇರುತ್ತೆ, ನಾವು ಹೆಂಗಾರ ಮಾಡ್ಬೇಕು. ಅವ್ನು EMI ಕಟ್ಟಕ್ಕೆ ಮಿಡ್ಲ್ ಕ್ಲಾಸ್ ಬಾಯ್, ಪ್ಯೂರ್ ಮಿಡಲ್ ಕ್ಲಾಸ್. ಅವನು ಒದ್ದಾಡ್ತಿರ್ತಾನೆ, ಅಂದ್ರೆ ನಮ್ಮ ಬಸ್ಸಲ್ಲಿ ದಿನ ಹೋಗ್ಬೇಕು, ಮ್ಯಾನೇಜರ್ ತರ ಬೈಸ್ಕೋತಾ ಇರ್ತಾನೆ. ಈ ತರದೊಂದು ಕ್ಯಾರೆಕ್ಟರ್. ಗಂಡ ಸ್ವಲ್ಪ ಬೇರೆ ಇದರಿಂದ ಪ್ರಾಬ್ಲಮೆಟಿಕ್ ಆಗಿರುತ್ತೆ. ಸೊ ಅವಾಗ ಹೆಂಡತಿ ನಾನು ಹೆಂಗಾರ ಸರ್ವೈವ್ ಮಾಡ್ಬೇಕು ಅನ್ನೋ ಒಂದು ಪಾಯಿಂಟ್ ಇರುತ್ತೆ. ಸೊ ಈ ತರದೆಲ್ಲ ಒಂದಷ್ಟು ಎಮೋಷನ್ಸ್. ಆಮೇಲೆ ಈ ತರ ರಾಜ ಅನ್ನೋ ಒಂದು ಕ್ಯಾರೆಕ್ಟರ್, ನಾನು ಒಂದು ಯಾರೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟರ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅದೇ ತರ ಒಬ್ಬ ಡಾನ್ ಆಗ್ಬೇಕು ಅಂತ ಇರ್ತಾನೆ. ಸೊ ಆ ಡಾನ್ ಯಾವಾಗ ಆಪರ್ಚುನಿಟಿ ಸಿಗ್ತಾ ಇರುತ್ತೆ, ಅವನೊಂದು ಎಮೋಷನ್ಸ್, ನಾನು ಹಿಂಗ್ ಆ ಪಟ್ಟಾನ್ ಸಿಗುತ್ತೆ ಅನ್ನೋ ಒಂದು ಎಮೋಷನ್. ಸೊ ಈ ಎಮೋಷನ್ಸ್ ಎಲ್ಲ ಏನಂದ್ರೆ ಕೋರ್ ಎಮೋಷನ್ಸ್ ಏನ್ ಗೊತ್ತಾ, ಯಾವತ್ತೂ ಡಿಸೈರ್ ಮಾಡ್ತೀವಿ ನಾವು, ಏನೋ ದೊಡ್ಡದಾಗಿ ಬೆಳಿಬೇಕು, ಲೈಫಲ್ಲಿ ದೊಡ್ಡದಾಗಬೇಕು ಅಂತ. ಈ ಎಮೋಷನ್ಸ್ ಜೊತೆಗೆ ಆ ಅಮೌಂಟ್ ಮಿಸ್ ಆದಾಗ ಒಂದು ಅಳು ಬರುತ್ತೆ ಸರ್ ನಮ್ಗೆನೆ. ಸಡನ್ ಆಗಿ ಒಂದ್ಸತಿ 10 ರೂಪಾಯಿ ಹೊರಟೋಯ್ತು ಅಂದ್ರೆ ನಮ್ಗೆ ಒಂದು ಜಲ್ ಅಂದ್ಬಿಡುತ್ತೆ ಮೈ ಎಲ್ಲ. ಒಂದ್ಸತಿ ಏನ್ ಮಾಡೋದು ಅಂತ ಬೆವರೆಲ್ಲ ಕಿತ್ಕೊಬಿಡುತ್ತೆ. ಆ ತರದ ಒಂದು ಪಾಯಿಂಟ್ ಒಂದು ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅವ ಆಕ್ಚುಲಿ ಅದೆಲ್ಲಾನು ಹೆಂಗಾಗತ್ತೆ ಅಂದ್ರೆ, ಇಡೀ ಬ್ಯಾಂಕ್ ಅಕೌಂಟ್ ಯಾರ್ಯಾರು ಇಡೀ ದೇಶದಲ್ಲಿ ಯಾರ್ಯಾರು ಬ್ಯಾಂಕ್ ಅಕೌಂಟ್ ಇಟ್ಟಿರ್ತಾರ ಅವರೆಲ್ಲರೂ ಈ ಫಿಲಮ್ ನೋಡಿದಾಗ ಒಂದ್ ಪಾಯಿಂಟ್ ಅಲ್ಲಾದ್ರೂ ಅನ್ಸುತ್ತೆ, ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಈ ತರದ್ ಏನಾದ್ರೂ ಆದ್ರೂ ಏನಾಗುತ್ತಪ್ಪ ಅನ್ನೋ ಒಂದು ಜಲ್ ಅನ್ಸುತ್ತೆ. ಆ ಪಾಯಿಂಟ್ ಬಂದೇ ಬರುತ್ತೆ ಸರ್. ಆ ಎಮೋಷನ್ಸ್ ಎಲ್ಲ ನಿಮ್ಗೆ ಕನ್ವೆ ಆಗುತ್ತೆ. ಅಂದ್ರೆ ಹೇಳಿ ಡೈರೆಕ್ಟರ್ ಹೇಳ್ತಾರೆ. ಅಂದ್ರೆ ನಾವು ಸ್ಟೋರಿ ಡಿಸ್ಕಷನ್ ಮಾಡ್ಬೇಕಾದ್ರೆ ನಾನು ಕೇಳಿದ್ದೆ, 5 lakhs ಅಂತ ಇವ್ರು ಮೆನ್ಷನ್ ಮಾಡಿದ್ರಲ್ಲ, 5 lakhs ಕಡಿಮೆ ಆಗ್ಲಿಲ್ವಾ ಮಿಸ್ ಆಗೋದೇ ಅಂದ್ರೆ ಸಿನಿಮಾ ಮೇಲೆ ಎಕ್ಸಾಜರೇಟ್ ಆಗಿರ್ಬೇಕು. ಅಂದ್ರೆ ಈ ಕ್ಯಾರೆಕ್ಟರ್ಗಳು ಒಂದು ರಿಯಲ್ ಲೈಫ್ ಅಲ್ಲೂ ಒಬ್ಬ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋನು, ಅವ್ನಿಗೆ 5 ಲಕ್ಷ ದೊಡ್ಡದೆ. ಹೌದು, ಅವ್ನಿಗೆ 5 ಲಕ್ಷ ಮಿಸ್ ಆಗಿರುವಾಗ ಅವ್ನ ಜೇಬಿಂದ ಎಲ್ಲಿಂದ ತಗೋ ಬರ್ತಾನೆ ಸಡನ್. ನಾನು ಇವ್ರು ಕೇಳಿದ ಪ್ರಕಾರ ಬ್ಯಾಂಕ್ ಅಲ್ಲಿ ಅದ್ರೇನಾರು ಅವ್ರು ಮಿಸ್ಟೇಕ್ ಆದ್ರೆ ಅವರೇ ಕೊಡ್ಬೇಕು ಅಂತ. 5 ಲಕ್ಷ ಎಲ್ಲಿಂದ ತರ್ತಾನೆ ಸಡನ್ ಆಗಿ? ಆಲ್ರೆಡಿ ಅವ್ನಿಗೆ ಅಷ್ಟು ಸ್ಟ್ರಗಲ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ಇದೆ. ಆ ಸ್ಟ್ರಗಲ್ ಕಾಣುತ್ತೆ ಸಿನಿಮಾದಲ್ಲಿ. 5 ಲಕ್ಷನೂ ಎಷ್ಟು ಇಂಪಾರ್ಟೆಂಟ್. 5 ಲಕ್ಷ ಅದೇನು ಚಿಕ್ಕದಲ್ಲ, ಅದು ದೊಡ್ಡದೆ. ಆ 5 lakhsಗೆ ಅಷ್ಟು ಕ್ಯಾರೆಕ್ಟರ್ಗಳು ಎಷ್ಟು ಸ್ಟ್ರಗಲ್ ಪಡುತ್ತೆ ಕಾಣುತ್ತದೆ. ಆತರ ಡಿಸೈನ್ ಆಗಿದೆ ಅದು. ಸುಮ್ನೆ ಬೇಕಾಬಿಟ್ಟು ಎಕ್ಸಾಜುರೇಷನ್ ಬೇಡ ಅಂತ. ಅದೇ ಸರ್, ಇವಾಗ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಎಕ್ಸಾಜುರೇಟ್ ಮಾಡ್ಬೋದು, ಒಂದು ಫಿಲ್ಮ್ಯಾಟಿಕ್ ಅಂತ ಲಿಬರ್ಟಿ ತಗೋಬಹುದು. ಬಟ್ ಸ್ಟಿಲ್ ಏನಾಗುತ್ತೆ ಅನ್ನೋದು ಇವಾಗ ನಮ್ಗೆ ಅನ್ಸುತ್ತೆ. ಇವಾಗ ನಮ್ಗೆ ಸಡನ್ ಆಗಿ ಒಂದು 10,000 ಕೊಡಿ ಅಂದ್ರೆ 10,000 ಯಾರನ್ನ ಕೇಳ ಅಂತ ಒಂದು 10 ಫೋನ್ ಮಾಡ್ತೀವಿ. ಸುಮ್ನೆ ಹೇಳ್ಬೋದು ಫಿಲ್ಮ್ ಅಲ್ಲ 10,000 ಹಿಂಗ್ ಹೋದ್ ಹಿಂಗ್ ಬರ್ಬಿಡುತ್ತೆ ಅನ್ನೋ ಪಾಯಿಂಟ್ ಇರುತ್ತೆ. ಬಟ್ ಆದ್ರೂ ಒಬ್ಬ ಕಾಮನ್ ಮ್ಯಾನ್ಸ್ಗೆ 10,000 ರೂಪಾಯಿ ಒಂದ್ ದಿನಕ್ಕೆ ಏನೋ ಎಮರ್ಜೆನ್ಸಿ ಕ್ರೆಡಿಟ್ ಕಾರ್ಡ್ ಕಟ್ಬೇಕಾಗಿರುತ್ತೆ, ಇಲ್ಲ ಏನೋ ಒಂದು EMI ಕಟ್ಬೇಕಾಗಿರುತ್ತೆ. ಅದ್ ಕಟ್ಬೇಕಾದ್ರೆ 10,000 ಒಂಚಕ್ಕೆ ಎಷ್ಟೆಲ್ಲ ಫೋನ್ ಮಾಡ್ತಾನೆ. ಸೊ ಆ ಕಾಮನ್ ಮ್ಯಾನ್ ಎಮೋಷನ್ಸ್ ನಾವು ಇಲ್ಲಿ ತೋರಿಸ್ಬೇಕು ಅಂತ ಇರೋದು ಸರ್. ಸೊ ನೈಸ್ ಸರ್. ನಿಮ್ದು ಆಕ್ಷನ್ ಸೀಕ್ವೆನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದ್ರೆ ಗರುಡಾರಾಮ್ ಅವರು ನಮಗೆಲ್ಲ ಗೊತ್ತಿರಾಗ ಅವರು ಒಳ್ಳೆ ಆಕ್ಷನ್ ಮಾಡಿದ್ದಾರೆ. ಕನ್ನಡ, ತೆಲುಗು, ತಮಿಳ್ ಎಲ್ಲ ಭಾಷೆಗಳಲ್ಲಿ ಮಿಂಚಿದ್ದಾರೆ. ನಿಮ್ಮ ಆಕ್ಷನ್ ಸೀಕ್ವೆನ್ಸ್ಗಳು ಹೆಂಗಿತ್ತು? ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ನಾವೆಲ್ಲ ಆಕ್ಷನ್ ಮೂವಿಲಿ ಎಲ್ಲದರಲ್ಲೂ ಇರ್ತೀವಿ. ಸೊ ಡಾನ್ ಕ್ಯಾರೆಕ್ಟರ್, ಸೊ ಡಾನ್ ಕ್ಯಾರೆಕ್ಟರ್ ಗೈಡ್ ಮಾಡೋದು, ಕಂಟ್ರೋಲ್ ಮಾಡ್ತಾರೆ. ಅದನ್ನೆಲ್ಲ ಒಂದು ಬಾಕ್ಸಿಂಗ್ ಎಲ್ಲ ದಂಧೆನಾ? ಹೌದು. ಮೇಲೆ ಡಾನ್ ಆಗಿ ಇಟ್ಕೊಂಡು ಏನೇನ್ ಮಾಡ್ತಾರೆ, ಏನೇನ್ ಆಕ್ಟಿವಿಟೀಸ್ ನಡೆಸ್ತಾರೆ, ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ತಾರೆ. ಸೊ ಆ ಪ್ಲೇಸ್ಮೆಂಟ್ ಅಲ್ಲಿ ನಾವು ಓಕೆ. ಇತ್ತೀಚೆಗೆ ವೈರಲ್ ಆಗ್ತಿರುವಂತ ಒಂದು ವರ್ಡ್ ಟ್ರೈಲರ್ ಅಲ್ಲಿ ಇದೆ, ಯಾವ್ದು ಹೇಳಿ? ಗೊತ್ತಾಯ್ತು ಸರ್. ಯಾವ್ದು ಹೇಳಿ?
ಹೇಳಿದ್ರೆ ಕೇಳಿ 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 ಸರ್ ಹೇಳಿ. ಶೆಡ್ ಅನ್ನೋ ವರ್ಡ್ ಸರ್. ಐನೋ ಸರ್. ಆಕ್ಚುಲಿ ನಮ್ಗೂ ಅದು ಆಕ್ಚುಲಿ ಗೊತ್ತೇ ಇಲ್ಲ. ನಮ್ದು ಅಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಟ್ರೈಲರ್ ಅಲ್ಲಿ ಒಂದು ಪಾಯಿಂಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಎಲ್ಲೋ ನೋಡ್ದಂಗಿದೆಯಲ್ಲ ಅನ್ಸೋದು ಸ್ವಲ್ಪ. ಓಕೆ. ಆಮೇಲೆ ಇಲ್ಲ ಅದು ಬೇರೆ ಇದೆ ಸರ್. ಅದು ಬೇಸಿಕಲಿ ಅದು ಆ ಪಾಯಿಂಟ್ ಅಲ್ಲಿ ಯಾವ್ದು ನಾವು ಟಚ್ ಮಾಡ್ತಿಲ್ಲ. ಇದು ಆಕ್ಚುಲಿ ನಾವು ಶೂಟ್ ಮಾಡಿದ್ದೆ 1 ವರ್ಷದ ಮುಂಚೆ. ಹೌದೌದು. ಸೊ ಅದಕ್ಕೂ ಇದಕ್ಕೆ ಏನು ಕೋಇನ್ಸಿಡೆನ್ಸ್ ಇಲ್ಲ. ಬಟ್ ಏನಂದ್ರೆ ಒಂದು ರಾಕೆಟ್ ಅನ್ನೋ ನಮ್ದೊಂದು ಇವಾಗ ಒಂದು ಬೈಕ್ ಅಲ್ಲೇ ಕಿಲ್ಲರ್ ಬೈಕ್ ಅಂದ್ರೆ RX ಅಂದ್ರೆ ಒಂದು ಎಮೋಷನ್ಸ್. ಅಂದ್ರೆ ನಮ್ಮಂತ ಯೂತ್ಸ್ಗೆಲ್ಲ RX ಅಂದ್ರೆ ಒಂಥರ ಸಖತ್ ಪ್ಯಾಷನ್. ಏನೇ ಗಾಡಿ ತಗೊಂಡ್ರು RX ಅನ್ನೋದು ಒಂದ್ಸತಿ ಕುತ್ಕೊಂಡು ರೈಸ್ ಮಾಡೋದಿದೆ, ಎಕ್ಸೆಟ್ರ್ ಹೊಡಿಯೋದಿದೆಯಲ್ಲ, ಅದ್ರಷ್ಟು ಇನ್ನೊಂದು ಕಿಕ್ಕೇ ಇಲ್ಲ. ಸೊ ಆ RX ನಮಗೆ ಒಂದು ರಾಕೆಟ್ ಅನ್ನೋ ಒಂದು ಪದ ಯೂಸ್ ಮಾಡ್ತೀವಿ. ಆ ರಾಕೆಟ್ ಇಂದನೇ ನೀವು ಇವನ್ ಟ್ರೈಲರ್ ಅಲ್ಲಿ ನೋಡಿದ್ರು ಅಷ್ಟೇ ರಾಕೆಟ್ ಅಲ್ಲಿ ಇದೆ ಅಂತ ಒಂದ್ಸತಿ ಕೇಳ್ತಾರೆ ಅವರು. ಇದೆಯಲ್ಲ. ಸೊ ರಾಕೆಟ್ ಅನ್ನೋ ಒಂದು ಇದಿದೆಯಲ್ಲ, ವೆಹಿಕಲ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಫಿಲ್ಮ್ ಅಲ್ಲಿ. ಓವರ್ ಏನೋ ಇರುತ್ತೆ, ಪೋಸ್ಟರ್ ಇದೆ. ಎಕ್ಸಾಕ್ಟ್ಲಿ. ಅದಕ್ಕೆ ನೀವು ಅವೆಲ್ಲ ಕೇಳಿದ್ರಲ್ಲ ಎಲ್ಲೆಲ್ಲ ಇದೆ ಅಂತ. ಹೈಡ್ ಹಂಗೆ ಇದ್ದು. ಸೊ ಆ ತರದ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಆ ಗಾಡಿ ಸುತ್ತಾನೆ ಒಂದಷ್ಟು ಇವೆಂಟ್ ಗಳು ನಡೆಯುತ್ತೆ. ಸೊ ಅದೆಲ್ಲಿ ನಿಲ್ಸಿರುತ್ತೆ, ಶೆಡ್ ಅಲ್ಲಿ ನಿಲ್ಸಿರುತ್ತೆ ಅನ್ನೋ ಪಾಯಿಂಟ್ ಅಷ್ಟೇ ಮಾತಾಡಿದ್ದು. ಏನಕ್ಕೆ ಅಂದ್ರೆ ಆ ಗಾಡಿ ಅಷ್ಟು ಪ್ರಾಮುಖ್ಯತೆ ಇದೆ ಫಿಲ್ಮ್ ಅಲ್ಲಿ. ಅದ್ರಲ್ಲಿ ಏನಿರುತ್ತೆ, ಅದ್ರೊಳಗಡೆ ಏನಿದೆಯೋ ಇಲ್ಲ ಬೈಕ್ ಇಂದ್ರೆ ಏನೋ ಆಗುತ್ತೋ ಅನ್ನೋದು, ಅದು ಗಾಡಿ ಯಾರು ಓಡಿಸ್ತಿರ್ತಾರೆ ಅನ್ನೋದು ಎಲ್ಲ ಎಲಿಮೆಂಟ್ ಇದೆ. ಸೊ ಅದು ಶೆಡ್ ಅಲ್ಲಿ ಇದೆ ಅಂತ ಅನ್ಕೊಂಡಿದ್ದು. ಆಕ್ಚುಲಿ ನಾವು ಅದು ಅಬ್ಸರ್ವ್ ಮಾಡಿರ್ಲಿಲ್ಲ. ಸೊ ರೀಸೆಂಟ್ ಆಗಿ ಆಕರ್ಷ್ ಕಮಲ ಅವರು ಫ್ರಾನ್ಸ್ ಅಲ್ಲಿ ಇದ್ದಾರೆ ಸರ್. ಇವಾಗ ನಮ್ದು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ, ಮ್ಯಾನೇಜರ್ ಕ್ಯಾರೆಕ್ಟರ್. ಸೊ ಅವರು ಫೋನ್ ಮಾಡಿದ್ರೆ ಟ್ರೈಲರ್ ಹೆಂಗಿದೆ ಸರ್, ಬಿಕಾಸ್ ನಾವು ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ ಅಲ್ಲ, ನಮ್ಗೆ ಕುತೂಹಲ ಯಾರು ತೋರ್ಸ ಹೆಂಗಿದೆ ಅಂತ ಹೇಳೋದಕ್ಕೆ. ಸೊ ಆಡಿಯನ್ಸ್ ಎಲ್ಲ ನೋಡಿದಾಗ ಅವಾಗ ಅವರು ಒಂದಷ್ಟು ಎಲ್ಲ ಕೆಳಗಡೆ ಮೆನ್ಷನ್ ಮಾಡ್ತಿದ್ರು, ಕಮೆಂಟ್ಸ್ ಹಾಕ್ತಿದ್ರು. ಸೊ ನಾವು ಸರ್ ಹೆಂಗಿದೆ ಸರ್ ರಿವ್ಯೂ ಅಂದಾಗ, ಏನ್ರಿ ಏನೋ ರೆಫರೆನ್ಸ್ ಕೊಟ್ಬಿಟ್ಟಿದ್ದ ಅಂದ್ರು. ಸರ್ ಏನ್ ಸರ್ ಗೊತ್ತಾಗಿಲ್ಲ ಅಂದ. ರೇ ಈ ರೆಫರೆನ್ಸ್ ಇದೆಯಲ್ರಿ ಅಂದ್ರೆ ಅವಾಗ ನಮ್ಗೆ ಈ ತರದೆಲ್ಲ ರೆಫರೆನ್ಸ್ ಇದೆ ಅಂತ ಅವಾಗ ಸ್ಪಾರ್ಕ್ ಆಗಿದೆ ಸರ್. ಅದು ಇಟ್ ವಾಸ್ ಜಸ್ಟ್ ಕೋಇನ್ಸಿಡೆನ್ಸ್, ಯಾವ್ದನ್ನು ಬೇಕು ಅಂತ ಇದ್ ಮಾಡಿಲ್ಲ. ಓಕೆ. ಆ ಶೆಡ್ಗೆ ಹೋಗಿ ರಾಕೆಟ್ ತಗೊಂಡ್ಬರೋದು ಯಾರು ಅಂತ ಸಿನಿಮಾದಲ್ಲಿ? ಅದನ್ನ ನೀವು ಅದು ಆಕ್ಚುಲಿ ಅದೇ ಮೇಜರ್ ಥಿಂಗ್. ಅದು ಪೃಥ್ವಿ ಅವ್ರು ಹೋಗ್ತಾರ, ಇಲ್ಲ ರಾಜ ಅವ್ರು ಹೋಗ್ತಾರ, ಇಲ್ಲ ಪಳನಿ ಅವ್ರು ಹೋಗ್ತಾರ ಅನ್ನೋದು ನೀವು ನೋಡ್ಬೇಕು ಸರ್. ಓಕೆ ಸರ್. ಅಂದ್ರೆ ಇಷ್ಟ ದಿನ ಎಲ್ಲ ವರ್ಕ್ ಮಾಡಿದ್ರಿ, ಅಂದ್ರೆ ಹೆಂಗ್ ಅನಿಸ್ತು ಸಿನಿಮಾ? ಅಂದ್ರೆ ನೀವು ಜನರಲ್ ಆಗಿ ನಿಮ್ ಬ್ರದರ್ ಜೊತೆ ಹೋಗಿ ಅವ್ರ ಜೊತೆ ಶೂಟ್ ನೋಡ್ಕೊಂಡು ಎಲ್ಲ ಬರ್ತಾ ಇರ್ತೀರ. ಎಷ್ಟೋ ಜನ ಸ್ಟಾರ್ಗಳ ಜೊತೆ ಅವರು ವರ್ಕ್ ಮಾಡಿದ್ದಾರೆ. ಯಶ್ ಅವ್ರಿಗೆ ತುಂಬಾ ಆಪ್ತರ ಅವರು. ಅದೆಲ್ಲ ವರ್ಕ್ ಮಾಡಬೇಕಾದ್ರೆ ನೀವು ಒಬ್ಬ ಆರ್ಟಿಸ್ಟ್ ಆಗಿ ವರ್ಕ್ ಮಾಡೋದು ಹೆಂಗ್ ಅನಿಸ್ತು ಸಿನಿಮಾ? ನನಗೆ ಒಂದು ಭಾಗ್ಯ ಅನಿಸ್ತದೆ. ಏನಂದ್ರೆ ನಾವೊಂದು ಹೆಜ್ಜೆ ಇಡುವಾಗ ಅದು ಎಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೊಂದು ಇಂಡಸ್ಟ್ರಿಯಲ್ಲಿ ಬರೋವಾಗ ನಮಗೆ ಒಂದು ಮೇಲ್ಕೈ ಆಗೋವರೆಗೂ ಅದಕ್ಕೆ ಅಂತ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ನಾವು ಅದಕ್ಕೆ ನಮ್ಮ ಡೈರೆಕ್ಟರ್ ಕಾರಣ. ಸೊ ಒಂದು ಕಂಟೆಂಟ್ ಬೇಸ್ ಮೇಲೆ ಒಂದು ಫಿಲಮ್ ಮಾಡೋಣ, ಎಲ್ಲ ಹೊಸಬರ್ದು ಒಂದು ಅಂದ್ಕೊಂಡು ಅದು ಹೊಸಬರ್ದು ಅಂತ ಕಾಣಿಸಲ್ಲ, ಆ ಥರ ನಾವು ವರ್ಕ್ ಮಾಡಿದ್ವಿ. ಅದಕ್ಕೆಲ್ಲ ಶ್ರಮ ಪಟ್ಟು ತುಂಬಾ ಕೆಲಸ ಮಾಡಿದ್ದಾರೆ. ಅಂದ್ರೆ ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್. ಪ್ರತಿಯೊಂದು ಆರ್ಟಿಸ್ಟ್ ತುಂಬಾ ಕಾಣಿಸ್ತೀವಿ, ತುಂಬಾ ಆರ್ಟಿಸ್ಟ್ಗಳು ಇದ್ದಾರೆ. ಸೊ ನನಗಂತೂ ಒಂದು ಹೆಮ್ಮೆ. ಫಸ್ಟ್ ಮೂವಿಗೆನೆ ಇಷ್ಟು ದೊಡ್ಡ ಬಳಗದಲ್ಲಿ ಮಾಡ್ತಾ ಇದೀವಿ. ಸೊ ಹೊಸ ಟೀಮ್ ಅಂದ್ಕೊಂಡಿದ್ದಾರೆ, ಹೊಸ ಟೀಮ್ ತರ ನಾವು ಪೋರ್ಟ್ರೇಟ್ ಮಾಡ್ತಾ ಇದೀವಿ. ಸೊ ಅದಾಗಿ ಆಡಿಯನ್ಸ್ಗೆ ಬಿಟ್ಟಿದ್ದಾರೆ. ಹೌದು, ಖಂಡಿತ. ಇದು ಔಟ್ ಆಫ್ ದಿ ಬಾಕ್ಸ್ ಪ್ರಶ್ನೆ ಇದು. ಯಾಕೆಂದ್ರೆ ಗರುಡರಾಮ್ ಅವರು, ಯಶ್ ಅವರು ತುಂಬಾ ಆಪ್ತರು. ಸೊ ಅದಕ್ಕೆ ನನ್ನ ಈ ಪ್ರಶ್ನೆ, KGF 3 ಮೊದಲು ಬರುತ್ತಾ, ಸಲಾರ್ 2 ಬರುತ್ತಾ ಅಂತ ನಿಮ್ಗೆ ಡಿಸ್ಕಷನ್ ಆಗಿತ್ತು? ಅದಷ್ಟು ಡಿಸ್ಕಸ್ ಮಾಡಲ್ಲ ಅವರು, ಬ್ರದರ್. ಸೊ ಏನಿದ್ರೆ ಅವರು ಮೂವಿ ರಿಲೇಟೆಡ್ ಏನಿದ್ರು ಅವರು ಫಿಲಮ್ ರಿಲೇಟೆಡ್ ಮಾತ್ರ ಡಿಸ್ಕಷನ್ ನಡೀತಿರೋದು ಗೊತ್ತಾಗುತ್ತೆ ನಿಮ್ಗೆ, ಅಟ್ಲೀಸ್ಟ್ ಯಾವ್ದೋ ನಡೀತಿದೆ ಅಂತ ಗೊತ್ತಾಗ್ತದೆ. ಬಟ್ ಆದ್ರೂ ಹೇಳ್ತೇವೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಅದನ್ನ ತಿಳ್ಕೊಂತ ಇರ್ತೀವಿ. ಹೌದೌದು. ಸೊ ಸಿಗೋದ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಎಷ್ಟೊಂದ್ ಜನ ಕೇಳ್ತಾ ಇರ್ತಾರೆ, ನಮ್ಮನ್ನು ಕೇಳ್ತಾರೆ KGF 3 ಬರ್ತದ. ಸೊ ಪ್ಲಾನಿಂಗ್ ಇವರೇ ಪ್ರಶಾಂತ್ ಸರ್ ಕೊಟ್ಟಿದ್ದಾರೆ. ಸೊ ಅದ್ರ ಮುಂದೆ ಅವ್ರು ಬಿಟ್ಟಿದ್ದಾರೆ. ಅದೆಲ್ಲದಕ್ಕಿಂತ ಮೊದಲು ಇವಾಗ ಡಾಲರ್ಸ್ ಪೇಟೆ. ಓಕೆ ಸರ್, ಅಂದ್ರೆ ಹೇಳ್ತಾ ಇದ್ರಿ ಅಂದ್ರೆ ಒಂದು ಮಿಡ್ಲ್ ಕ್ಲಾಸ್ ಎಮೋಷನ್ಸ್ ನ ಎಲ್ರಿಗೂ ಕನೆಕ್ಟ್ ಮಾಡುವಂತ ಸಿನಿಮಾ ಇದು ಅಂತ. ನಿಮ್ಗೆ ಎಷ್ಟು ನಂಬಿಕೆ ಇದೆ? ಪ್ಲಸ್ ಇಷ್ಟೆಲ್ಲ ಶ್ರಮಕ್ಕೆ ಸೆಪ್ಟೆಂಬರ್ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಒಳಗಡೆ ಏನ್ ನಡೀತಿದೆ ಅಂತ? ಸರ್ ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಟರ್ ಆಗಿದ್ರಿಂದ ತುಂಬಾನೇ ಭಯ ಇದೆ ಸರ್.
ಫ್ರಾಂಕ್ಲಿ ಭಯ ಇರುತ್ತೆ. ಯಾಕೆಂದ್ರೆ ಒಂದು ಎಕ್ಸಾಮ್ ಬರ್ದಾಗ ಒಂದು ಭಯ ಇರುತ್ತೆ ಗೊತ್ತಾ, ರಿಸಲ್ಟ್ಗೆ ವೇಟ್ ಮಾಡ್ತಾ ಇರ್ತೀವಿ ಅಂತ. ಸೊ ಇವಾಗ ಎಕ್ಸಾಮ್ ಬರ್ದ್ಬಿಟ್ಟಿದೀವಿ, ಅದಕ್ಕೊಂದು 9 ತಿಂಗಳು ಪ್ರಿಪೇರ್ ಮಾಡ್ಕೊಂಡು, ಪ್ರೀ ಪ್ರೊಡಕ್ಷನ್ ಅಂತ ಪ್ರಿಪೇರ್ ಮಾಡ್ಕೊಂಡು, ಪ್ರೊಡಕ್ಷನ್ ಒಂದು 6 ತಿಂಗಳು ಸ್ಪೆಂಡ್ ಮಾಡಿ, ಅದಕ್ಕೆ ಅಂತ ಒಂದು ಡಿಸೈನಿಂಗ್ ಮಾಡ್ಕೊಂಡು, ಸೊ ಈ ಥರದ್ದೆಲ್ಲ ಆಗಿ ಒಂದು 6 ತಿಂಗಳು ಪೋಸ್ಟ್ ಪ್ರೊಡಕ್ಷನ್ ಮಾಡ್ಕೊಂಡು, ಈ ಥರದ್ದೆಲ್ಲ ಒಂದಷ್ಟು ಟೈಮ್ ಆಗಿದೆ, 1 ವರ್ಷದಿಂದ ಕಳೆದಿ ಈಗ ಅದ್ರ ಎಕ್ಸಾಮ್ ಬರ್ದಿದೀವಲ್ಲ, ಅದನ್ನ ರಿಸಲ್ಟ್ ಬರುವಂತ ಟೈಮು. ಸೊ ಈ ಟೈಮಲ್ಲಿ ನಮ್ಗೆ ಒಂಥರ ಬಟರ್ಫ್ಲೈ ಇನ್ ದ ಸ್ಟಮಕ್ ಅನ್ನೋ ಫೀಲ್ ಅಲ್ಲಿ ಇದೆ. ಬಟ್ ಸ್ಟಿಲ್ ಒಂದು ಹೋಪ್ ಇದೆ ಸರ್. ಏನಕ್ಕೆ ಅಂದ್ರೆ ಈಗ ನಮ್ಗೆ ಒಂದು ಕಂಟೆಂಟ್ ಫಿಲ್ಮ್ಸ್ ಗೆಲ್ತಿದೆ ಸರ್. ರೀಸೆಂಟ್ಲಿ ನಾವು ನೋಡಿದ್ರು ಶಾಖಾರಿ ಗೆದ್ದಿದೆ, ಬ್ಲಿಂಕ್ ಗೆದ್ದಿದೆ, ಅಂಡ್ ಕಂಟೆಂಟ್ ಇಟ್ಕೊಂಡೇ ಬಂದಿರೋಂಥ ಭೀಮಾನು ಗೆದ್ದಿದೆ ಸರ್. ಅದು ಫುಲ್ ಆನ್ ಅದು ಆಕ್ಷನ್ ಮೋಡ್ ಅಲ್ಲಿ ಇದ್ರೂ ಅದೊಂದು ಕಂಟೆಂಟ್ ಫಿಲ್ಮ್. ಸೊ ಈ ತರದೆಲ್ಲ ಗೆಲುವಿದೆ. ಸೊ ಕಂಟೆಂಟ್ಸ್ ಯಾವತ್ತು ಜನ ಬಿಡಲ್ಲ ಅಂತ ಗೊತ್ತು. ಅಂಡ್ ಆ ಕಂಟೆಂಟ್ ಜೊತೆ ಒಂದು ಎಮೋಷನ್ಸ್ ಇದೆಯಲ್ಲ ಸರ್, ಒಬ್ಬ ಮಿಡಲ್ ಕ್ಲಾಸ್ ಜನಗಳಿಗೆ ಯಾವತ್ತೂ ಹೆಂಗ್ ಗೊತ್ತಾ ಸರ್, ಆ ಮಿಡಲ್ ಕ್ಲಾಸ್ ಲೈಫ್ ನ ಟಚ್ ಮಾಡಿದ್ರೆ ಅದು ಪಕ್ಕ ಅದು ಕನೆಕ್ಟ್ ಆಗೇ ಆಗ್ತಾರೆ. ಯಾಕೆಂದ್ರೆ ಅದೊಂದು ನನ್ನ ಲೈಫಲ್ಲಿ ಒಂದು ಆಗಿತ್ತು. ಇವಾಗ ಎಲ್ಲಾರು ಸರ್ ಬ್ಯಾಂಕ್ ಅಕೌಂಟ್ ಇಲ್ದೇ ಇರೋಂತ ಯಾರು ಮನುಷ್ಯ ಇಲ್ಲ. ಸೊ ಎಲ್ಲಾರ್ಗು ಒಬ್ರು ಇರ್ತಾರೆ. ಎಂತ ಹಳ್ಳಿಗೆ ಹೋದ್ರು ಅವ್ರ ಒಂದೇನೋ ಒಂದು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಾದ್ರೂ ಬ್ಯಾಂಕ್ ಇಟ್ಟಿರ್ತಾರೆ. ಸೊ ಅವ್ರೊಂದು ಬ್ಯಾಂಕ್ ಅಲ್ಲಿ ಒಂದು ಅಮೌಂಟ್ EMI ಕಟ್ಟಾಗಲಿ ಏನೋ ಒಂದು ಇವ್ರು ಕಟ್ಬೇಕಾದ್ರೆ ಎಮೋಷನ್ಸ್ ಇರುತ್ತೆ ಗೊತ್ತಾ. ತಿಂಗಳು ಎಂಡ್ ಆದ್ರೆ ನಿಮ್ಗೂ ಬರ್ತಾ ಇದ್ರು, ಡೇಟ್ ಬರ್ತಿದೆ, ಅದಕ್ಕೆ ಅಮೌಂಟ್ ಹೆಂಗ್ ಮುಟ್ಸೋದು ಅಂತ ಆ ಎಮೋಷನ್ಸ್ ಇಡೀ ಫಿಲ್ಮ್ ನ ಕ್ಯಾರಿ ಮಾಡ್ತೀವಿ ಸರ್. ಅದ್ರ ಜೊತೆಗೆ ಈ ರೌಡಿ ಆರ್ ಈ ಗ್ಯಾಂಗ್ಸ್ಟರ್, ಈ ಅಂಡರ್ ವರ್ಲ್ಡ್ ಅವ್ರದೊಂದು ಸಮಸ್ಯೆ ಇರುತ್ತೆ. ಅವರು ಮನುಷ್ಯ, ಅವ್ರಿಗೂ ಏನೋ EMI ಕಟ್ಟೋದಿಲ್ಲ, ಅವ್ರು EMI ಕಟ್ಟಬೇಕು. ಅವ್ರು ಹೆಂಗ್ ಅವ್ರು ಎಷ್ಟು ಕಷ್ಟಪಡ್ತಾರೆ. ಸೊ ಕಾಮನ್ ಮ್ಯಾನ್ಗಳು ಹೆಂಗ್ ಒದ್ದಾಡ್ತಾರೆ ಒಂದೊಂದು ಪಾಯಿಂಟ್ಗೆ. ಸೊ ಬೇಸಿಕಲಿ ಅಮೌಂಟ್ ಅನ್ನೋದು, ಒಂದು ದುಡ್ಡು ಅನ್ನೋದು ಎಷ್ಟು ಜನಗಳಿಗೆ ಹೆಂಗೆ ಬೇಕಾಗುತ್ತೆ ನೆಸೆಸಿಟಿ. ಸೊ ಇದೆಲ್ಲ ಇಟ್ಕೊಂಡು ಕಂಟೆಂಟ್ ಜೊತೆ ಬರ್ತಾ ಇದೀವಿ. ಆ ಕಂಟೆಂಟ್ ನ ನನ್ಗೋಸ್ಕರ ಲೈಕ್ ಫಸ್ಟ್ ಆಫ್ ಇನ್ ಕೈಂಡ್ ಸರ್. ಅದೊಂದು ನಾನು ಹೇಳ್ಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮು ಬ್ಯಾಂಕ್ ರಿಲೇಟೆಡ್ ಫಿಲ್ಮ್ಸ್ ಗಳು ಬಂದಿದೆ. ಲೈಕ್ ರಾಬ್ರಿ ಬಂದಿದೆ. ಸೊ ಆ ತರದ್ ಬಿಟ್ಟು ಬೇರೆ ಬೇರೆ ಚಿಕ್ಕ ಚಿಕ್ಕ ಫಿಲ್ಮ್ ಗಳಲ್ಲಿ ಬ್ಯಾಂಕ್ ನಲ್ಲಿ ಆ ತರ ರಾಬ್ರಿ ಕಂಡ ಬಂದಿದೆ. ಸೊ ಫಸ್ಟ್ ಟೈಮ್ ಎವರ್ ಸರ್ ಬ್ಯಾಂಕ್ ನ ಟೆಕ್ನಿಕಲ್ ಆಗಿ ತೋರಿಸಿರುವಂತ ಫಸ್ಟ್ ಟೈಮ್ ಎವರ್ ಬ್ಯಾಂಕಿಂಗ್ ಸೆಕ್ಟರ್ ತೋರಿಸ್ತಾರೆ ಅಂತಾರು. ಸೊ ಅದು ಆ ಕಂಟೆಂಟ್ ಇರೋದ್ರಿಂದ, ಫಸ್ಟ್ ಟೈಮ್ ಇರೋದ್ರಿಂದ ನಮ್ಗೆ ಆ ಜನಗಳಿಗೆ ಏನಾದ್ರು ಹೊಸದ್ ಕೊಡ್ಲೇಬೇಕು ಸರ್. ಅವಾಗ್ಲೇ ಅವ್ರಿಗೆ ಏನಾದ್ರು ನೋಡ್ಬೇಕು, ಈ ಫಿಲಮ್ ನೋಡ್ಬೇಕು ಅಂತ ಅನ್ಸೋದು. ಸೊ ಆ ಪಾಯಿಂಟ್ ಇಂದ ಈ ಕಂಟೆಂಟ್ ಇಂದಲೇ ತುಂಬಾ ಸ್ಟ್ರಾಂಗ್ ಆಗಿದೆ ಸರ್. ಸೊ ಈ ಮೇನ್ ಪೋಸ್ಟರ್ಸ್ ಇಲ್ದೇನೆ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಗಳಿದೆ. ನೀವು ಅದನ್ನ ಫಿಲಮ್ ಅಲ್ಲಿ ಬಂದೇ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಫುಲ್ ನನ್ಗೆ ಈವನ್ ರಾಜ ಅನ್ನೋ ಕ್ಯಾರೆಕ್ಟರ್ ಇನ್ ಕುಶಾಲ್ ಇದಾರೆ. ಸೊ ಪಳನಿ ಸರ್ ಎಲ್ಲಾರ ಕಡೆಯಿಂದನೂ ಅಷ್ಟೇ ಸಪೋರ್ಟ್ ಸಿಕ್ಕಿದೆ. ಯಾರು ಒಂದ್ ದಿನನೂ ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಬ್ಲಡ್ ಆಗ್ಲಿ ಒಂದ್ ಸ್ಕ್ರಾಚ್ ಆಗ್ಲಿ ಎಲ್ಲಾ ಪಾಯಿಂಟ್ ಇದ್ದಿದ್ರು ತುಂಬಾ ಚೆನ್ನಾಗಿ ನನ್ ಸಪೋರ್ಟ್ ಮಾಡಿ, ಎಲ್ಲಾ ಪಾಯಿಂಟ್ ಅಲ್ಲೂ ನನಗೆ ಹೆಲ್ಪ್ ಮಾಡಿ, ಲೈಕ್ ಬ್ರದರ್ಸ್ ದೇ ಸ್ಟುಡ್ ಈವನ್ ಎಲ್ಲಾ ಪಾಯಿಂಟ್ ಅಲ್ಲೂ. ಸೊ ನಿಂತು ನಮ್ಗೆಲ್ಲ ಸಪೋರ್ಟ್ ಮಾಡಿ, ವಿ ಹ್ಯಾವ್ ಅ ಸ್ಟ್ರಾಂಗ್ ಟೀಮ್. ಸೊ ಕಂಟೆಂಟ್ ರೆಡಿ ಇದೆ, ಕಂಟೆಂಟ್ ಅಲ್ಲೂ ಸ್ಟ್ರಾಂಗ್ ಆಗಿದ್ದೀವಿ, ಟೀಮ್ ಅಲ್ಲೂ ಸ್ಟ್ರಾಂಗ್ ಆಗಿದ್ದೀವಿ. ಸೊ ವಿ ಆರ್ ರೆಡಿ. ಆನ್ ದ 6th ವಿ ಆರ್ ಕಮಿಂಗ್. ಗಣೇಶ ಹಬ್ಬದ ಜೊತೆ ಬರ್ತಾ ಇದೀವಿ ಸರ್. ನೋಡೋಣ ಸರ್, ಎಲ್ಲ ಪ್ರೇಕ್ಷಕರಿಗೆ ಬಿಟ್ಟಿದ್ದು ಸರ್. ಖಂಡಿತ. ಅಂಡ್ ನೀವು ಹೇಳ್ತಾ ಇದ್ರು ಹೊಸಬ್ರು ಅನ್ನೋ ಭಯ ಇತ್ತು ಅಂತ, ಬಟ್ ಎಲ್ಲೂ ಕೂಡ ನಿಮ್ ಕೆಲಸ ಹೊಸಬ್ರ ತರ ಕಾಣ್ಲೇ ಇಲ್ಲ. ಡೆಫಿನೆಟ್ಲಿ ಒಂದು ಪ್ಯೂರ್ ಎಲ್ಲ ನಿಮ್ಮ ತಯಾರಿಗಳನ್ನ ಮಾಡ್ಕೊಂಡು 100% ಕೊಟ್ಟಿದ್ದೀರಾ. ಅದು ವಿಜುವಲಿ ಕಾಣ್ತಾ ಇದೆ. ಸೊ ಡೆಫಿನೆಟ್ಲಿ ಒಳ್ಳೇದಾಗ್ಲಿ. ಸೊ ನಿಮ್ಮ ಮೊದಲ ಸಿನಿಮಾ, ನಿಮ್ಮನ್ನ ನೀವು ಬೆಳ್ಳಿ ತೆರೆ ಮೇಲೆ ನೋಡ್ಕೊಳ್ಳೋಕೆ ತುಂಬಾ ಕಾತರದಿಂದ ಕಾಯ್ತಾ ಇರ್ತೀರಾ. ಸೊ ನೀವೇನ್ ಹೇಳ್ತೀರಾ ಆಡಿಯನ್ಸ್ಗೆ? ಏನು ಮಾಮೂಲಿ ಕೇಳ್ಕೊಳ್ಳೋದೇನಿಲ್ಲ, ಅವರು ಏನ್ ಹೇಳ್ತಾರೆ ಅದ್ ನಾವು ಕೇಳ್ಬೇಕು. ನಾವು ಏನು ಕೇಳ್ಕೊಳಕ್ಕಾಗಲ್ಲ. ಅವ್ರ ಮುಂದೆ ನಾವು ಬಂದಿದೀವಿ ಅಂದ್ರೆ ಸಿನಿಮಾ ನಮ್ಮ ಇಂಟ್ರೆಸ್ಟ್, ನಮ್ಮ ಪ್ಯಾಷನ್ ಸಿನಿಮಾ ಮಾಡ್ತೀವಿ. ಅದು ಅವರು ನಮ್ಮ ಪ್ಯಾಷನ್ ಲೈಕ್ ಮಾಡಿ ಅಂತ ನಾವ್ ಹೇಳಕ್ಕಾಗಲ್ಲ. ನಾವು ಪ್ರೆಸೆಂಟ್ ಮಾಡೋದಷ್ಟೇ. ಅದು ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ರಿಸೀವ್ ಮಾಡ್ಕೊಬೇಕು. ರಿಸೀವಿಂಗ್ ಎಂಡ್ ಅಷ್ಟು ನಾವೊಂದು ಒಳ್ಳೆ ರೀತಿಲಿ ಒಂದು ಎಫರ್ಟ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದೀವಿ. ಅದನ್ನ ಯಾವ ರೀತಿ ಅವರು ಒಪ್ಕೊಂತಾರೆ, ಯಾವ ರೀತಿ ಅವ್ರು ಕೊಡ್ತಾರೆ, ಎಲ್ಲದಕ್ಕೂ ರೆಡಿ ಇದೀವಿ. ಸರ್ ಫಸ್ಟ್ ಡೇ ಫಸ್ಟ್ ಶೋ ಗರುಡಾರಾಮ್ ಅವ್ರ ಥಿಯೇಟ್ರಿಗೆ ಬರ್ತಾರಲ್ಲ, ಕರೆಸ್ತೀರಾ? ಇನ್ನೊಂದು ನಮ್ಮ ಕನ್ನಡ ಪ್ರೇಕ್ಷಕರು ಇದಾರಲ್ಲ ನಮ್ಮ ಬೆಂಗಳೂರಲ್ಲಿ ಇಲ್ಲೇ. ಸೊ ಕಂಟೆಂಟ್ ಬೇಸಸ್ ಈಗ ತುಂಬಾ ಲೈಕ್ ಮಾಡ್ತಾರೆ. ಸೊ OTT ಬರ್ಬೋದು, ಥಿಯೇಟರ್ ಬಂದು ನೋಡೋರು ಜಾಸ್ತಿ ಆಗ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇದಾರೆ ಅಂತ ನೆಗೆಟಿವ್ ಹೇಳೋರು ಇದ್ದಾರೆ. ಈಗಿನ ಪರಿಸ್ಥಿತಿಲಿ ಕಂಟೆಂಟ್ ಬೇಸಸ್ ಹುಡ್ಕೊಂಡು ಹೋಗಿ ನೋಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಹಿಟ್ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡ ಫಿಲಮ್ ನಮ್ದು ಅಂತ ಬೆಳೆಸ್ತಾ ಇದ್ದಾರೆ. ಈ KGF, ಕಾಂತಾರ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿ ಗ್ಲೋಬಲೈಸ್ ಮಾಡಿರೋದಕ್ಕೆ ಸೊ ನಮ್ಗೆಲ್ಲ ಒಂದು ಪ್ರೇಮಕನ, ಆಮೇಲೆ ನಮ್ಗೆಲ್ಲ ಮೋಟಿವೇಶನ್. ಹೌದು. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವೆಲ್ಲದಕ್ಕೂ ನಮ್ದು ಒಂದು ಮೊದಲನೇ ಹೆಜ್ಜೆ. ಸೊ ನಾವೆಲ್ಲರ ಹತ್ರ ರಿಲೀಸ್ ಪ್ಲಾನ್ ಎಲ್ಲ ಏನ್ ನಡೀತಿದೆ? ಯಾಕೆಂದ್ರೆ ಜಾಕ್ ಮಂಜು ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂದಾಗ್ಲೇ
ಆಲ್ಮೋಸ್ಟ್ ಕರ್ನಾಟಕದ ಎಲ್ಲಾ ಥಿಯೇಟರ್ಗಳಿಗೂ ಎಲ್ಲಾ ಭಾಗದಲ್ಲೂ ಸಿನಿಮಾ ರೀಚ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಫಸ್ಟ್ ಆಕ್ಚುಲಿ ನಾವು ಯಾರು ಡಿಸ್ಟ್ರಿಬ್ಯೂಟರ್, ಬಿಕಾಸ್ ಏನ್ ಗೊತ್ತಾ ಸರ್, ಪ್ರಾಡಕ್ಟ್ ಮಾಡೋದು ಇದು ಈಸಿ ಆಗ್ಬಿಡುತ್ತೆ ಒಂದು ಪಾಯಿಂಟ್ ಅಲ್ಲಿ. ಕಂಪೇರ್ ಟು ದ ಡಿಸ್ಟ್ರಿಬ್ಯೂಷನ್ ಬಂದ್ರೆ ಮಾಡೋದು ಈಸಿ ಆಗ್ಬಿಡುತ್ತೆ. ಅದನ್ನ ಮಾರೋದಾಗ್ಲಿ ಜನಗಳಿಗೆ ತೋರ್ಸೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾರು ಡಿಸ್ಟ್ರಿಬ್ಯೂಟರ್ನ ಚೂಸ್ ಮಾಡ್ತೀವಿ, ಸೊ ಅವರಿಂದ ಮೂಲಕನೇ ಹೋದ್ರೆ ನಮಗೆ ಪ್ರಾಪರ್ ರೀಚ್ ಸಿಗೋದು. ಸೊ ಆ ತರ ಹುಡುಕ್ತಾ ಇರ್ಬೇಕಾದ್ರೆ ನಮ್ಗೆ ಸಿಕ್ಕಿದ್ದು ಜಾಕ್ ಮಂಜು ಅವರು ಸರ್. ಸೊ ಅವರು ಅಲ್ಲಿ ನಮಗೆ ಮುರಳಿ ಸರ್ ಆಗ್ಲಿ, ಪ್ರಶಾಂತ್ ಸರ್ ಇದ್ದಾರೆ. ಸೊ ಅವ್ರ ಮೂಲಕ ನಾವು ಜಾಕ್ ಮಂಜು ಸರ್ ಒಂದ್ಸತಿ ಫಿಲ್ಮ್ ನೋಡಿದಾಗ ಇದು ಸಖತ್ತಾಗಿದೆ, ಇದನ್ನ ಚೆನ್ನಾಗಿ ರಿಲೀಸ್ ಮಾಡೋಣ. ಸೊ ಅದಕ್ಕೆ ಏನ್ಬಿಟ್ಟು ಏನ್ ಮಾಡೋದು, ನಾವು ಟ್ರೈಲರ್ನ ನಾವು ಆ ಪ್ಯಾಟರ್ನ್ ಅಲ್ಲಿ ಕ್ರಿಯೇಟ್ ಮಾಡಿದ್ವಿ ಸರ್. ಸೊ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ, ಸೊ ದಟ್ ನಾವು ಬರೀ ಮಲ್ಟಿಪ್ಲೆಕ್ಸಸ್ ಅಂತೂ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಈವನ್ ಸಿಂಗಲ್ ಥಿಯೇಟರ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಬಿಕಾಸ್ ಇದು ನಿಮ್ಗೆ ಸಿಂಗಲ್ ಥಿಯೇಟರ್ ಅಲ್ಲಿ ನೋಡುವಂತ ಒಂದು ವಿಷನ್ ಇರುತ್ತೆ ಗೊತ್ತಾ, ಆ ವಿಷನ್ ನ ಎಕ್ಸ್ಪ್ಲೋರ್ ಮಾಡಿ ಅಂತಾನೆ ನಾವು ಅವ್ರೇನ್ ಮಾಡೋದು, ಇಲ್ಲ ಇದು ಮಲ್ಟಿಪ್ಲೆಕ್ಸ್ ಅಂತ ತಲೆ ಕೆಡ್ಸ್ಕೊಂಬಿಡಿ, ನಾವು ಸಿಂಗಲ್ ಥಿಯೇಟರ್ನು ಪ್ಲಾನ್ ಮಾಡೋಣ ಅಂದ್ಬಿಟ್ಟು ಸಿಂಗಲ್ ಥಿಯೇಟರ್ ಎಲ್ಲ ಇಟ್ಕೊಂಡು ಲೈಕ್ ಬಿಗರ್ ಥಿಯೇಟರ್ ಲಿಸ್ಟ್ ಅಲ್ಲಿ ಬರ್ತಾ ಇದೆ ಸರ್. ಇನ್ನೇನು 2 ದಿನದಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಸರ್ ನ್ಯೂಸ್ ಪೇಪರ್ ಅಲ್ಲಿ. ಸೊ ನೈಸ್, ಒಳ್ಳೆದಾಗಿ. ಸೊ September 6 ಬರ್ತಾ ಇದೀವಿ ಸರ್. ಎಲ್ಲ ಜನತೆಗಳು ಕೇಳೋದಷ್ಟೇ, September 6 ಡಾಲರ್ಸ್ ಪೇಟೆ ನಿಮ್ ಮುಂದೆ ಬರ್ತಿದೆ. ಸೊ ಒಂದು ಕಾಮನ್ ಮ್ಯಾನ್ ಎಮೋಷನ್ಸ್ ಇಟ್ಕೊಂಡಿರುವಂತ ಒಂದು ಫಿಲ್ಮ್. ಸೊ ನೀವು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ರೆ, ಎಲ್ಲರಿಗೂ ಪಕ್ಕ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ, ಆ ಅಕೌಂಟ್ ಹೋಲ್ಡರ್ ಆಗಿದ್ರೆ ನೀವು ಬಂದು ನೋಡ್ಲೇಬೇಕು ಆ ಫಿಲಮ್ನ. ಸೊ ಬನ್ನಿ ನೋಡಿ, ಅದು 10 ಲಕ್ಷನ 5 ಲಕ್ಷ ಮಿಸ್ ಆದಾಗ ಒಂದು ಫೀಲ್ ಆಗುತ್ತಾ, ಅದು ನೀವು ಫೀಲ್ ಮಾಡ್ತೀರಾ. ಬನ್ನಿ ನಮ್ಮ ಜೊತೆ ಎಲ್ಲ ಫೀಲ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್.